गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ, ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ಇವತ್ತಿನ ಆಧಾರದ ವಿಷಯ. ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 34ನೇ ಪದ್ಯವನ್ನ ಹೇಳ್ತಾ ಇದ್ದಾರೆ ಅವರು. ನಮಗ್ ಬಹಳಷ್ಟು ಗೊಂದಲಗಳು ಇರ್ತಾವಲ್ಲ, ಕ್ರಮವಾಗಿ ಅದಕ್ಕೆ ಇದು ಕ್ರಮಶಾಸ್ತ್ರ ಅಂತ ಹೇಳುವಂಥದ್ದು. ಬಹಳಷ್ಟು ವಿಚಾರಗಳು ಬಂದಿದಾವ. ಮನುಷ್ಯರಿಗೆ ದುಃಖ ಅನ್ನುವಂಥದ್ದು ಗೊತ್ತಾಯ್ತಂದ್ರೆ ಒಂದ್ ಕಡೆ, ಯಾಕಂದ್ರೆ ರೋಗ ಅಂತ ಗೊತ್ತಾದ್ರೆ ಒಂದ್ ಕಡೆ ಕೂತ್ಕೊಳಕ್ ಆಗಲ್ಲ. ರೋಗ ಗೊತ್ತಿರದೇ ಇದ್ದಾಗ ಕೆಲವು ಬಹಳಷ್ಟು ಆರಾಮಾಗಿರ್ತೀವಿ ಅಂತ ಹೋಗ್ತೀವಿ ನಾವು. ಯಾವಾಗ ರೋಗ ಐತಿ ಅಂತ ಗೊತ್ತಾದ ಒಂದ್ ಕಡೆ ಕೂತ್ಕೊಳ್ಳಲ್ಲ ನಾವು, ಡಾಕ್ಟರ್ ನೋಡ್ಕಕ್ ಶುರು ಮಾಡ್ಬಿಡ್ತೀವಿ. ಸ್ಪೆಷಲಿಸ್ಟ್ ಎಲ್ಲಿದ್ದಾನ, ಯಾವ ಊರಾಗ ಅದಾನ, ಎಷ್ಟೇ ರೊಕ್ಕ ಹೋಗ್ಲಿರಿ ನಮ್ಗೆ ಆರಾಮಾಗ್ಲಿ ಅಂತ ನಾವು ತಿರುಗಿ ಆಡ್ತೀವಿ ಅಲ್ಲ. ಹಂಗ ಅಧಿಕಾರಿ ಆದಂಥವನು ರೋಗ ಗೊತ್ತಾಗ್ಬಿಡ್ತು, ಒಂದ್ ಕಡೆ ಕೂಡಕ್ ಆಗ್ಲಿಲ್ಲ. ಆತ ಸದ್ಗುರುವಿನ ಹುಡುಕಿದ ಅದಕ್ಕೆ ರೋಗದ ಮೂಲ ಯಾವುದು, ಆ ರೋಗಕ್ಕೆ ಮೂಲ ಇರುವಂತದ್ದು ಯಾವುದು ಅಂತ ಡಾಕ್ಟ್ರಿಗೆ ಮಾತ್ರ ಗೊತ್ತಿರ್ತದ. ಆ ನೋವು ಜಾಸ್ತಿ ಐತಪ್ಪ ಅಂತಂದಾಗ ಆ ನೋವಿಗೆ ಮೂಲ ರೋಗ ಯಾವ್ದಂತ ಗೊತ್ತಿಡಿಯವನೇ ಸದ್ಗುರು ಡಾಕ್ಟರ್. ಅದೇ ರೀತಿ ಕೂಡ ಇಲ್ಲಿ ಈತ ನನಗೆ ಭವರೋಗ ಅನ್ನುವಂಥದ್ದು ದೊಡ್ಡ ರೋಗ ಕಾಡಕತ್ತದಪ್ಪ, ಇದು ಬಹಳ ದುಃಖ ಐತ್ ನೋಡ್ ನನಗ, ಅದಕ್ಕೆ ಜನನ ಮರಣ ಈ ಪರಿಭವ ಅನ್ನುವಂಥದ್ದನ್ನ ನಾನ್ ಕಳ್ಕೊಬೇಕಂದ್ರೆ ಹೆಂಗ್ ಮಾಡ್ಲಿ ಅಂತೇಳಿ ಸದ್ಗುರುವಿಗೆ ಶರಣಾಗತನಾದತ. ದಾರಿ ಕಾಣ್ಲಿಲ್ಲ, ಯಾಕಂದ್ರ ಅಡಿವೆಗೆ ಬಿದ್ದ ಮನುಷ್ಯರಿಗೆ ದಾರಿ ಸಿಕ್ಕ ಸಾಕಪ್ಪ, ಊರಿಗೆ ಹೋದ್ರೆ ಸಾಕು ಅನ್ನಂಗಾಗಿರ್ತದಲ್ಲ, ಆ ಪರಿಸ್ಥಿತಿ ಇದು ಆಗ್ಯದ. ಯಾಕಂದ್ರ ಹೇಳ್ತಾರಲ್ಲ, ಮಿಸುಕಲಿಯ ಜನ್ನ ಮೋಹ ವಿಸರವೆಂಬ ವನವನ್ನು ಋಷಿ ಬಸಿತ್ಪಿನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ ನೋಡಲಾಗದೆ ದೇವ ನೋಡಲಾಗದೆ ಅಂತ ಕೇಳ್ಕೊಂಡಂಥದ್ದು. ಇದು ಹೆಂಗ ಐತ್ ಅಂತಂದ್ರ, ಇದು ಭವಾರಣ್ಯ ಐತಪ್ಪ, ಇದು ಕಾಡ್ ಐತೆ, ಇದ್ರ ಸಿಕ್ಕಾಕೊಂಡ್ ಬಿದ್ದಿದ್ದೀನಿ, ದಾರಿ ಕಾಣವಲ್ದು ನನಗ್ ಊರ್ ಸೇರಕ, ನನಗ್ ಮಾರ್ಗ ತೋರ್ಸು ಅಂತ ಸದ್ಗುರುನ್ ಕಾಣ್ತಾನ ಈತ. ಕಂಡಾಗ ಆತನಲ್ಲಿ ಏನೇನ್ ಅದಾವ, ಎಲ್ಲಿ ಹಿಡ್ಕೊಂಡದಕ್ಕಾಗಿ ಆತಗ ದುಃಖ ಆಗ್ಯದ, ಈ ನೋವು ಎದರಿಂದ ಕಾಣಕತ್ತದಂತ ಗೊತ್ತಾಗಿ ಅಲ್ಲಿ ಬಿಡ್ಸಕ ಪ್ರಯತ್ನ ಮಾಡಿದ. ಹಲವಾರು ಮೋಹವನ್ನ ಬಿಡಿಸುವಂಥದ್ದು, ನೀತಿಯಿಂದ ಇರುವಂತ ಅನ್ನುವಂಥದ್ದು ಹಲವಾರು ವಿಚಾರಗಳನ್ನ ಹೇಳ್ಕೊಂಡು ಬಂದು ಇಲ್ಲಿ ಕೂಡ, ಯಾಕಂದ್ರ ಆ ಸ್ವರೂಪದಲ್ಲಿ ಇದ್ದಂಥವನಿಗೆ ಗೊತ್ತಾಗ್ತದ, ಅದ್ರ ಮಹಿಮೆ ಅದ್ರ ಬಗ್ಗೆ ಗೊತ್ತಾಗ್ತದೆ. ಇವೆಲ್ಲ ನಾವು ಒಳಗ ನಿನ್ನೆ ಮನೆ ಪದ್ಯದಲ್ಲಿ 33ನೇ ಪದ್ಯದಲ್ಲಿ ಆರು ಬಲ್ಲರು ನಿಜಾನಂದ ಬಹುದಾಂಬುದಿ ಅಂತ ಅನ್ನುವಂಥದ್ದು, ಮೇರೇನೊಮ್ಮೆ ಕಳೆದು ಮಾಯೆಯ ಭೂರಿ ಎಲ್ಲವನ್ನ ಒಳಕೊಂಡು, ಇಷ್ಟೆಲ್ಲ ಒಳಕೊಂಡು ಈ ಭೂರಿ ವಿಕಾರ ಎಲ್ಲವನ್ನೂ ನಮ್ಮ ಒಳಗೆ ಇಟ್ಕೊಂಡು ಇಂಥ ಒಂದು ಆನಂದವನ್ನು ಪಡ್ಕೊಳಕ್ ಸಾಧ್ಯ ಅದೇನಂದ್ರೆ ಇಲ್ಲ. ಯಾಕಂದ್ರೆ ಪೂರ್ಣವಾದಂಥದ್ದನ್ನೇ ಪಡ್ಕೊಳತ್ತಾನತ ಆ ಸ್ಥಿತಿಗೆ ಬಂದು. ಹಂಗಾಗಿ ಅಂತ ವಸ್ತು ಹೆಂಗೈತಂತ ನೀವು ಆ ಪದ್ಯದಲ್ಲಿ ಹೇಳಿದ್ರು. ಯಾಕಂದ್ರೆ ದೇಹ ಅಲ್ಲ, ಕರ್ಣೇಂದ್ರಿಯ ಅಲ್ಲ, ಈ ಅಹಮಾದಿಕಲ್ಲ, ಆದ್ರೂ ಕೂಡ ಇಂಥ ವಸ್ತುವನ್ನ ಅಲ್ಲಿ ತಿಳ್ಕೊಳ್ಳುವಂಥದ್ದು ಅಂತ ಅನ್ನುವಂಥ ವಿಚಾರಗಳನ್ನ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಹಿಂದಿನ ಒಂದು ಪದ್ಯದಲ್ಲಿ. ಎಲ್ಲವನ್ನ ಕೇಳ್ಕೊಂಡು ಆತ ಪರಿಪೂರ್ಣ ಶಂಭುಲಿಂಗನ ಒಂದು ರೂಪನೇ ಆದಂಥದ್ದು. ಗುರು ಹೇಳ್ದಂಗೆ ಕೇಳ್ಕೊಂಡು ಬಂದ. ಅದಕ್ಕೆ ಮನಸ್ಸು ಇಲ್ಲಿ ಏನಾಗ್ಬೇಕು ಅಂದ್ರ ಬದಲಾವಣೆ ಪಲ್ಲಟ ಆಗ್ಬೇಕು. ನಾವು ಅಜ್ಞಾನ ಕಾಲದಲ್ಲಿ ಮನಸ್ಸು ಹೆಂಗಿರ್ತದ, ಗುರುವಾಕ್ಯ ನಮ್ಗೆ ತತ್ವಮಸಿ ವಾಕ್ಯಗಳನ್ನ, ಇನ್ನೊಂದು ಜೀವ ಸಂಬೋಧನಾ ಸ್ಥಳದಲ್ಲಿ ಮೋಹದಿಂದ ನಿನಗೆ ದುಃಖ ಬಂದು ಅಂತ ಹೇಳ್ತಾರೆ. ಹೌದಲ್ಲ, ಯಾವುದು ನಂದು ಅಂತ ನೀನ್ ಏನ್ ಮೋಹ ಮಾಡ್ತಿದಿ ಅದರಿಂದ ನಿನ್ಗೆ ದುಃಖ ಆಗ್ಯದ, ಅದಕ್ಕೆ ಅದನ್ನ ಬಿಟ್ಕೋ ಅಂತ ಹೇಳಿದ್ರಲ್ಲಿ. ಇಲ್ಲಿ ಬಾಹ್ಯದಲ್ಲಿ ಏನ್ ಮಾಡುವಂಥದ್ದಲ್ಲ ಇದು.
ಮುಕ್ತಿ ಅನ್ನುವಂಥದ್ದು ಏನಾದ್ರು ಮಾಡಿದ್ರೆ ಆಗ್ತದೇನ್ರಿ? ಜಪ ತಪ ಮಾಡಿದ್ರೆ ಆಗ್ತದೇನ್ರಿ? ಹಲವಾರು ಯಾತ್ರೆಗಳನ್ನ ಮಾಡಿದ್ರೆ ಆಗ್ತದೇನ್ರಿ ಅಂತಂದ್ರೆ ಸಾಧ್ಯ ಇಲ್ಲ. ಮತ್ತೆ ಮೋಕ್ಷ ಅನ್ನುವಂಥದ್ದು ಯಾವುದರಿಂದ ಆಗ್ತದೆ ಅಂತಂದ್ರ ಇಲ್ಲಿ ಹೇಳ್ತಾರೆ ನೋಡ್ರಿ, ಅವ್ರು ಅದೇ ಮಾರ್ಗನೇ ಹೇಳ್ತಾರೆ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂದ ಬೇರಿನ್ನು ಭವ ಬೀಜಮುಂಟೆ, ಎರಡೂ ಹೇಳಿದ್ರು. ಸದ್ಗುರು ವಾಕ್ಯವನ್ನ ಕೇಳಿದಾಗ ನೀನು ಬಂಧನದಿಂದ ಪಾರಾಗ್ತೀರಿ. ಅದೇ ನಿಮ್ ಮೋಹಕ್ಕೆ ಬಿದ್ದಿ ಅಂತಂದ್ರೆ ಬಂದುಕೊಳಗಾಗ್ತೀರಿ. ಒಂದ್ರಾಗ ಸುಖ, ಒಂದ್ರಾಗ ದುಃಖ. ಸದ್ಗುರು ವಾಕ್ಯವನ್ನ ಕೇಳಿದಾಗ ಆನಂದವ, ಅದನ್ನ ಬಿಟ್ಟು ನಂದು ನಾನೇ ನೋಡ್ಕೊಂಡು ನಾನು ಹಿಂಗ ಇರ್ತೀನ್ರಿ ಅಂತಂದ್ರೆ ನಿನಗೇನದದು ದುಃಖನೇ ಆತ್ಮ. ಅದಕ್ಕೆ ಹೇಳ್ತಾರ ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ, ರಾಗದಿಂದ ಬೇರಿನ್ನು ಭವಬೀಜ ಮುಂಟೆ ಅಂತ ಹೇಳುವಂಥದ್ದು. ಇದನ್ನೆಲ್ಲ ತಿಳ್ಕೊಂಡ ಆತ್ಮನ ಒಂದು ಸ್ವರೂಪನೇ ಆತ ಆದ. ಹಿಂದಿನ ವಿಚಾರದಲ್ಲಿ ಹೇಳಿದ್ರು. ಯಾಕಂತಂದ್ರೆ ಇಲ್ಲಿ ಪಂಚಲಕ್ಷಣಗಳನ್ನ, ಸದಾದಿ ಪಂಚಲಕ್ಷಣಗಳನ್ನ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪವಾಗಿರುವಂತ ಹೇಳಿದ. ನೀನೇ ಆ ಒಂದು ತತ್ವಮಸಿ ವಾಕ್ಯವನ್ನ, ನೀನೇ ಪರಬ್ರಹ್ಮ ಸ್ವರೂಪ. ಉಪಾದಿಯಿಂದ ಕೂಡಿದಂತ ಈ ಜಗತ್ತು ನೋಡ್ರಿ. ಯಾಕಂದ್ರೆ ನಾನಾ ರೀತಿಯಿಂದ ಕೂಡಿದಂತ ಈ ಸೃಷ್ಟಿ ಸ್ಥಿತಿ ಲಯ ಇದೆಲ್ಲ ಈಶ್ವರನ ಒಂದು ಕ್ರಮಗಳಿವೆ. ಇದೇ ಈಶ್ವರನ ಒಂದು ಸೃಷ್ಟಿ ಅನ್ನುವಂಥದ್ದು ಅದೊಂದು ಒಂದು ಮೇರೆ ಮತ್ತೆ ಅದೇ ಒಂದು ಪ್ರತಿಬಿಂಬ ಅಂತಃಕರಣದಾಗ ಬಿದ್ದು ನಾನು ಅನ್ನಕತ್ತಿದೆ. ಇವೆರಡನ್ನೇ ಮೀರ್ಬೇಕಾಗ್ಯದ ನೀನು. ಇಲ್ಲೇ ನಿನಗ್ ಬಂಧ ಕೊಡುವಂಥದ್ದು ಈಶ್ವರನ ಪ್ರಪಂಚ ನಾನಾ ರೀತಿಯಿಂದ ಕಾಣಕತ್ತಿದೆ, ದೃಶ್ಯವಾಗಿ ಕಾಣಕತ್ತದ. ಯಾಕಂದ್ರೆ ಶುದ್ಧವಾದ ಮಾಯೆಯಲ್ಲಿ ಬಿದ್ಕೊಂಡು ಆ ಪ್ರತಿಬಿಂಬ ಶುದ್ಧವಾದ ಮಾಯೆಯಲ್ಲಿ ಬಿದ್ಕೊಂಡು ಈಶ್ವರ ಅಂತ ಅನಿಸ್ಕೊಂಡು ಈ ಜಗತ್ತಿನ ಎಲ್ಲ ನಾನಾ ರೂಪವಾಗಿ ನೋಡ್ರಿ ಸೃಷ್ಟಿಯಲ್ಲಿ ಎಲ್ಲವನ್ನ ಕಾಣ. ಆಮೇಲೆ ಅದೇ ಒಂದು ಪ್ರತಿಬಿಂಬ ಎದರಲ್ಲಿ ಬಿದ್ದು ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಎಲ್ಲ ನಂದು ಅಂತ ಇದು ಅಂತಃಕರಣದಲ್ಲಿ ಏನಾಗ್ತದ, ನಾ ಕಿಂಚಿತ್ವದಿಂದ ಕೂಡಿದಂಥವನು, ನಾನು ಅಲ್ಪನು, ನಾನು ಸಾಯುವವನು, ನಾನು ಹುಟ್ಟುವವನು ಅಂತ ಇದು ಶುರು ಮಾಡ್ತಿದ್ರು. ಇವೆರಡನ್ನ ದಾಟಬೇಕಾಗ್ಯದ. ಎಷ್ಟು ಕಷ್ಟ ನೋಡ್ರಿ ಅದು. ಯಾಕಂದ್ರೆ ಇದರಲ್ಲೇ ನಾವು ಜೀವನ ಕಳೆದ್ ಬಿಡ್ತೀವಿ. ಇದರಲ್ಲೇ ನಾವು ಇಷ್ಟೊಂದು 84 ಲಕ್ಷ ಜೀವರಾಶಿ ಬಂದೀವಂದ್ರೆ ಇದರಲ್ಲೇ ನಾವು ಯಾಕ ತಿಳಿಲಾರ್ದಕ್ಕ. ಯಾಕಂದ್ರೆ ಯಾವಾಗ ನಮ್ಮನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ ಒಂದ್ ದಾಟಕ್ ಸಾಧ್ಯ ಅದ. ನಾವು ಹೊರಮುಖನೇ ಮನಸ್ಸು ಮಾಡಿದಾಗ ತಿಳಿಲಿಕ್ಕೆ ಸಾಧ್ಯ ಅದೇನಂದ್ರೆ ಇಲ್ಲ. ಅದಕ್ಕೆ ಬೊಮ್ಮವನ ಅರಿವಿನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನ್ನೇ ನೋಡಿ ಜರು. ಎಲ್ಲಿ ಕಳ್ಕೊಂಡನ ಅಲ್ಲೇ ಹುಡುಕ್ಬೇಕಾಗ್ಯದ. ಅದಕ್ ಬಿಟ್ಟು ಹೊರಗಡೆ ನೋಡ್ತೀನಂದ್ರ ಸಿಗ್ತದೇನಂದ್ರ ತಮ್ಮ ನೀತಿಗಳೆದು ಅನ್ಯವನ್ನ, ತಮ್ಮನ್ನ ತಾವು ತಿಳ್ಕೊಬೇಕು. ತಮ್ಮನ್ನೇ ತಾವು ಮರ್ತು ಬಿಟ್ಟು ಬೇರೆ ಕಡೆ ನೋಡಿದ್ರೆ ಸಿಗ್ತದೇನಂದ್ರೆ ಸಿಗಲ್ಲ. ಈ ರೀತಿ ಎಲ್ಲ ಹೇಳ್ಕೊಂಡು ಬಂದಾಗ ಈ ಸದ್ಗುರು ವಾಕ್ಯವನ್ನು ಬಹಳಷ್ಟು ಶ್ರದ್ಧೆಯಿಂದ ಕೇಳಿದ ಶಿಷ್ಯ, ಯಾಕಂದ್ರೆ ಈಗ ಪೂರ್ಣ ವ್ಯಕ್ತಿ ಆಗಿದನತ. ಇವಾಗ ಮುಂದಿನ ವಿಚಾರ ಹೇಳ್ತಾರ. ನಮಗ್ ಬಹಳಷ್ಟು ಕೆಲವು ಜೀವನ್ ಮುಕ್ತ ಅನ್ನುವಂಥದ್ದು ಶರೀರ ಹೋದ್ಮೇಲೆ ಇದು ಈ ದಿನ ನಾವೇನ ಕೇಳ್ತೀವಿ, ಇದು ಬಹಳಷ್ಟು ಅದ್ಭುತ ಫಲ ಇದರಲ್ಲಿ. ಒಂದಲ್ಲ ಎರಡಲ್ಲ. ಪ್ರತಿ ದಿವಸ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂಥದ್ದು. ಇಂಥ ಒಂದು ತನ್ನ ಸ್ವರೂಪವನ್ನ ತಿಳ್ಕೊಂಡಂತ ವ್ಯಕ್ತಿ ಹೇಗಿರ್ತಾನ, ಇದು ಯಾವಾಗ ನಾವು ಮಾಡ್ತಾ ಬರ್ತೀವಿ ಅದಕ್ಕೆ ಬಿತ್ತಿದಂತೆ ಬೆಳೆ ಅಂತಾರಲ್ಲ ಫಲ. ನಾವೇನ್ ಗಿಡ ಹಾಕ್ತಿವಿ ಅದಕ್ಕೆ ಕೊನೆಗೆ ಅದು ಫಲ ಸಿಗ್ತದೆ. ಯಾವಾಗ ಈ ಸದ್ಗುರುನಾಥ ಅನ್ನುವಂತ ವಾಕ್ಯಗಳು ನಾವೇನ್ ಶ್ರವಣ ಮಾಡ್ತೀವಿ ಅದನ್ನ ಹಂಗ ಬೆಳೆಸ್ತಾ ಫಲ ಬರೋವರೆಗೂ ನಾವು ಇದನ್ನ ಬೆಳೆಸ್ಬೇಕು, ಅದನ್ನ ಫಲ ತಗೊಳ್ಬೇಕು. ಇದನ್ನ ಈಗ ತಗೊಂಡಿದ್ದಾನಂತೆ. ಇದು ಹೆಂಗೈತೆ ಅಂತಂದ್ರೆ ಸತ್ತ ಮೇಲೆ ಶರೀರ ಹೋದ್ಮೇಲೆ ಫಲ ಸಿಗ್ತದ ಅನ್ನುವಂಥದ್ದಲ್ಲ, ಇದ್ದಾಗೆ ಸಿಗುವಂಥದ್ದು ಇದು. ನಿನ್ನ ತೀವ್ರತೆ ಎಷ್ಟು ಇರ್ತದ, ಅದಕ್ಕೆ ಹಿಂದಿನ ಬಹಳಷ್ಟು ವಿಚಾರಗಳು ಬಂದಾವ. ನಿನ್ನ ಭಾವ ಎಷ್ಟು ತೀವ್ರತೆಯಿಂದ ಇರ್ತದ ತಿಳ್ಕೊಳ್ಬೇಕು. ನಾನು ಯಾರಿದ್ದೀನಿ, ನಾನು ಯಾಕೆ ಬಂದೀನಿ, ತನುವಿದೇನು ಎನ್ನೋಳು ಒಂದಿತೇತಕ್ಕೆ ನಾನಾರು ಜನನ ಮರಣ ಕಾರ್ಯ ನನ್ನೀ ಶರೀರದವು ನೆನೆವ ಆಲಿಸುವ ಉಣುವ ಸೋಂಕು ತನವ ಆರವು ನುಡಿಗಳು ಜನಿಪವು ಎಲ್ಲಿಂದ ಹಸುಗಳು ಏನನ್ನ ನೆಮ್ಮಿಹವು
ಎನ್ನನ್ನು ಅನುಗೊಳಿಸಿ ನಡೆಸುವವರಾರು ಏತರದಿಂದ ಜಗವಿನಿತು ಭೇದಾಕಾರದಿಂದ ಉದಿಸಿತೆಂಬ ಭಾವನೆಗಳ ಅನುಭವಗಳು ಇವೆಲ್ಲ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡು ನಾನು ಯಾರಿದ್ದೀನಂತ ತಿಳ್ಕೊಂಡಾಗ ಯಾವಾಗ ಜ್ಞಾನ ಆಯ್ತು, ಅಜ್ಞಾನ ಅನ್ನುವಂಥ ಕತ್ತಲೆ ಕಳಿತು, ಜ್ಞಾನ ಆಯ್ತು ಅಂತಂದಾಗ ಏನಾಗ್ತದ ಅಂತಂದ್ರೆ ಇದೇ ಶರೀರದಲ್ಲಿ ಈ ಒಂದು ಜೀವನ್ಮುಕ್ತಿ ಲಕ್ಷಣವನ್ನ ಆನಂದವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ, ಖಂಡಿತ ಅನುಭವಿಸ್ಬೋದು ಇದು. ಹಂಗಾಗಿ ಈತ ಜೀವನ ಒಂದು ಪರಿಪೂರ್ಣ ಭಾವ ಪೂರ್ಣ ಪದದಲ್ಲಿ ಇರುವಂಥವನು. ಇಲ್ಲಿ ಕೂಡ ಹೇಳ್ತಾರ ಪರಮಾತ್ಮ ಬೇರೆ ಅಲ್ಲ, ಮತ್ತೆ ಜೀವಾತ್ಮ ಬೇರೆ ಅಲ್ಲ. ಉಪಾಧಿಗಳನ್ನ ಕಳೆದಾಗ ಈ ನಮ್ ಜಗತ್ತು ತೋರಕತ್ತದ ಯಾವುದರಿಂದ? ಮಾಯೆಯಿಂದ ತೋರಕತ್ತದ. ಯಾಕಂದ್ರೆ ಈಶ್ವರ ಮಾಯೆಯಲ್ಲಿ ಬಿದ್ದಿದ್ದಾನೆ. ಪರಬ್ರಹ್ಮನ ಒಂದು ಚೈತನ್ಯ ಏನಾಗ್ಯದ ಶುದ್ಧವಾದ ಮಾಯೆಯಲ್ಲಿ ಬಿದ್ಕೊಂಡು ಈ ಜಗತ್ತೆಲ್ಲ ತೋರಿದಂಗ ಆಗಕತ್ತದ. ಈ ಮಾಯೆ ಯಾವತ್ತದ್ರ ಸತ್ಯ ಏನು ವಿಚಾರ ಮಾಡಿದಾಗ ಅಂದ್ರೆ ಮಾಯೆ ಮಿಥ್ಯೆ ಅದ. ಅದೇ ಅಂತಃಕರಣದಲ್ಲಿ ಬಿದ್ದಿದ್ದ ಜೀವಾತ್ಮ ನಾನು ನನ್ನದು ಅಂತ ಅನ್ಕೊಂಡ್ ಕುಂತದ. ಈ ಮಾಯೆಯನ್ನ ಮತ್ತೆ ಅಂತಃಕರಣ ಉಪಾಧಿ ಏನಾದ ಅದನ್ನ ಎರಡು ಮಾಯೆ ಉಪಾಧಿ ಮತ್ತೆ ಅವಿದ್ಯೆ ಉಪಾಧಿಯನ್ನು ಎರಡೂ ತೆಗೆದು ಹಾಕಿದಾಗ ಪರಮಾತ್ಮ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಏಕರಸವಾಗಿರುವಂತ ನೀನು ಒಬ್ಬನೇ ಇದ್ದೀಯಾ ಅಂತ ಹೇಳಿದಂತ ವಿಚಾರ. ಯಾಕಂದ್ರೆ ಪರಮಾತ್ಮನ ಲಕ್ಷಣ ನಿನಗೂ ಅದಾವ, ನಿನ್ನ ಲಕ್ಷಣ ಅದಗೂ ಅದಾವ. ವಾಚ್ಯಾರ್ಥ ಲೆಕ್ಕ ಇದು ಯಾವುದು ಲಕ್ಷ್ಯಾರ್ಥದ ಲೆಕ್ಕದಲ್ಲಿ ನೋಡಿದಾಗ ಹಂಗಾಗಿ ಅಭೇದ ಉಳ್ಳಂಥವನು ನೀನಿದೆ. ಪೂರ್ತಿ ಅಭೇದ ಸ್ಥಿತಿಗೆ ಬಂದಿದ್ದಾನ. ಅದಕ್ಕೆ ಇದು ಹೆಂಗ ಐತೆ ಅಂದ್ರ ಸದ್ಗುರುಗಳು ತತ್ವಮಸಿ ವಾಕ್ಯ ಹೇಳಿದಾಗ ನಾವ್ ಎದ್ದು ನಿಂತು ಬಿಡ್ಬೇಕು. ಎದ್ದು ನಿಂದ್ರ ಹಂಗಲ್ಲ, ಭಾವದಲ್ಲಿ ಯಾವ ರೀತಿ ತತ್ವ ನೀನೇ ಪರಮಾತ್ಮ ಪರಬ್ರಹ್ಮ ಸ್ವರೂಪ ಅಂತ ಅಂದಾಗ ನಾವಲ್ಲಿ ಪ್ರತಿ ದಿವಸ ಏನ್ ಸದ್ಗುರು ಹೇಳ್ತಾನೆ ಅದು ಕೇಳ್ತಾ 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 ಹೋದಾಗ ಗೊತ್ತಾಗ್ತದೆ ನಮ್ಗೆ. ಅನುಸಂಧಾನ ಬಹಳ ಮುಖ್ಯ ಇದು. ಸುಮ್ನೆ ಕೇಳಿ ಇಲ್ರಿ ಅವ್ರ ಹಂಗ ಹೇಳ್ತಾರೆ ನಾವ್ ಹಿಂಗೆ ಬಿಡ್ತೀವ್ರಿ ಅಂದ್ರೆ 7 ವರ್ಷ ಕೇಳಿದ್ರೂ ವ್ಯರ್ಥ ಆಗ್ತದೆ, ಜನ್ಮ ಸಾರ್ಥಕ ಆಗಂಗಿಲ್ಲ. ಕೇಳಿದಂಥದ್ದನ್ನ ಚೆನ್ನಾಗಿ ಮನನ ಮಾಡ್ಬೇಕಿದು. ಇದು ಪುರಾಣ ಅಲ್ಲ, ಇದು ಯಾವ್ದೋ ಒಂದು ಕಥೆಗಳು, ಯಾವ್ದೋ ಒಂದು ಈ ಪುರಾಣಗಳು ಇರ್ತಾವಲ್ಲ, ಆ ಪುರಾಣ ಯಾವ್ದೋ ಒಂದು ಪುರಾಣ ಹೇಳುವಂತದ್ದಲ್ಲ ಇದು. ದಿವಸ ಈ ನಮ್ಮಲ್ಲಿ ಜಾಗೃತಿ ಉಂಟು ಮಾಡುವಂಥದ್ದು. ನಾವೇನ್ ಅಜ್ಞಾನದ ಒಂದು ಕತ್ತಲೆಯಲ್ಲಿ ಎಲ್ಲ ಸತ್ಯ ಅನ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದನ್ನ ಹೊಡೆದು ಎಬ್ಬಿಸಿ ನೋಡು ಇದೆಲ್ಲ ಮಿಥ್ಯೆ ಐತಿ ಅನ್ನುವಂಥದ್ದು ಒಳಗಡೆ ಇರುವಂತಹ ಒಂದು ಆ ಚೈತನ್ಯ ಪರಿಪೂರ್ಣವಾದಂತಹ ವಸ್ತು ನೋಡುವಂಥದ್ದಿದೆ. ಅದಕ್ಕೆ ಇಲ್ಲಿ ಕೂಡ ಹಲವಾರು ವಿಚಾರವನ್ನ ಅವರು ಹೇಳ್ತಾರ. ಈ 34ನೇ ಪದ್ಯದಲ್ಲಿ ಹೇಳ್ತಾರ, ನಿಜವನ್ನರಿದ ಯೋಗಿಗಾವ ಕರ್ಮದ ಕಾಟ ಭಜನೆಯಿಂದ ಯಾವ ಪುಣ್ಯದೋಳು ಒಡಗೂಟ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಯಾಕಂದ್ರೆ ನಮಗ್ ಗೊತ್ತಿರಂಗಿಲ್ಲ. ನಾವು ಗುರುಗಳನ್ನ ಪರೀಕ್ಷೆ ಮಾಡಕ್ ಹೋಗ್ತೀವಿ ಕೆಲವು ಸಲ. ಇವ್ಯಾವ ಗೊತ್ತಿರಂಗಿಲ್ಲ, ಗೊಂದಲಗಳು ಇರ್ತಾವ ನೋಡ್ರಿ. ನಮಗ್ ಬಹಳಷ್ಟು ಗೊಂದಲಗಳು ಇರ್ತಾವ ನಮ್ಗ. ನಾವ್ ಯಾಕಂತಂದ್ರ ನಾವೇನ ಪೂಜೆ ಪುರಸ್ಕಾರ ಮಾಡಿಲ್ಲ ಅಂತಲ್ಲ, ನಾವು ಬೇಕಾದಷ್ಟು ಮಾಡಿದವ್ರು. ಈ ಶ್ರಾವಣ ಮಾಸ ಬಂದ್ರ ಬಹಳಷ್ಟು 1 ತಿಂಗಳು ಉಪವಾಸ ಇರುವಂತವ್ರು ಇಲ್ಲ ಅಂತಿಲ್ಲ, ನಾವ್ ಮಾಡಿಲ್ಲ ಅಂತಲ್ಲ. 1 ತಿಂಗಳು ಉಪವಾಸ ಇರ್ತಿದ್ವಿ. ಮೇಲಾಗಿ ಈ ಶಿವರಾತ್ರಿ ಬಂದಾಗ ಬೆಳಗ್ಗೆ ದೇವ್ರಂತ ಹೋಗಿ ಈಶ್ವರ ಗುಡಿಗೆ ಹೋಗಿ ಎಲ್ಲೇ ಲಿಂಗ ಕಾಣ್ತಾವ ಅಲ್ಲಿ ಹೋಗಿ ಅಭಿಷೇಕ ಮಾಡಿ ಮತ್ತೆ ಲಿಂಗಾರ್ಚನೆ ಅದು ಬಿಲ್ಪತ್ರೆ ಹಾಕಿ ಅವೆಲ್ಲ ಶ್ಲೋಕಗಳು ಹೇಳಿ ಸಂಜೆ ತನಕ ಬಂದು ಮತ್ ಮೇಲೆ ಬೆಳತನ ಆ ಭಜನೆ ಮಾಡೋರು. ಯಾಕಂದ್ರ ಅಲ್ಲಿ ಈಶ್ವರನ ಗುಡಿ ಬಸವ ಮಂಟಪ ಅಂತ ಅಲ್ಲಿ ಇತ್ತು, ಅಲ್ಲಿ ಬೆಳತನ ಕೂತ್ಕೊಳ್ಳೋರು. ಯಾಕಂದ್ರ ಈ ರೀತಿ ನಡೆಯುವಂಥದ್ದು ನಮ್ಗೆ ಹಿಂಗ ಇದು ರೂಲ್ಸ್ ಹಿಂಗೆ ಐತೆ, ಇದಕ್ಕಿಂತ ದೊಡ್ಡದು ಯಾವುದೇ ಇಲ್ಲ. ಇಷ್ಟು ಮಾಡಿದ್ರೆ ಆಯ್ತಪ್ಪ ನಾವು ಮುಕ್ತರಾಗ್ತೀವಿ, ಆನಂದ ಆಗ್ತದೆ, ಏನೋ ಪರಮಾತ್ಮನ ಕರುಣೆ ನಮಗ ಆಗ್ತದ, ಪರಮಾತ್ಮನ ಒಲುಮೆ ಆಗ್ತದ ಅಂತ ಭಾವ ಎಲ್ರಿಗೂ ತುಂಬಿರ್ತದೆ. ಬಟ್ ಅದು ಬೇಕಂತಲ್ಲ, ಅಪೇಕ್ಷೆ ಮಾಡಿ ಮಾಡುವಂಥದ್ದಲ್ಲ. ಸುಮ್ನೆ ಪರಮಾತ್ಮನ ಒಲುಮೆ ನಮಗಾಗ್ತದ, ಎಲ್ಲೋ ಪರಮಾತ್ಮ ಅದನ್ನ ನಮ್ಗೆ ಕೃಪೆ ಮಾಡ್ತಾನ ಅನ್ನುವಂಥ ಭಾವ ಇರ್ತದೆ, ಎಲ್ರಿಗೂ ಇರ್ತದೆ ನೋಡ್ರಿ. ಹಂಗ ಇದ್ದಾಗ ಅಚಾನಕ್ ನಮ್ಗಿದು ಬಸವಾನಂದ್ರ ಈಗ ಇಲ್ರಿ ನಿಜಗೊಂಡ್ರದ್ದು ಹಿಂಗ್ ಶಾಸ್ತ್ರ ಹೇಳ್ತಾರಂದ್ರ ಅದು ಕೂಡ ನಮ್ಗೆ ನೆಗ್ಲೆಕ್ಟ್ ಆಗಿತ್ತು. ಹೆಂಗಂದ್ರ ಶಾಸ್ತ್ರ ಅಂದ್ರ ಏನ ಜ್ಯೋತಿಷ್ ಶಾಸ್ತ್ರ, ಆ ಶಾಸ್ತ್ರ, ಈ ಶಾಸ್ತ್ರ, ಬಹಳ ಶಾಸ್ತ್ರಗಳು ಇರ್ತಾವ. ಯಾವ್ದೋ ಒಂದ್ ಶಾಸ್ತ್ರ ಹೇಳ್ತಿರ್ಬೇಕಪ್ಪ, ನಮ್ಗೇನ್ ಗೊತ್ತಿಲ್ಲ ಅಂತಾನೆ ಎಷ್ಟೋ ದಿವಸ ಬಿಟ್ಟು ಹೋಗೋದೆ. ಆದ್ರೆ ನಮ್ಗ ಈ ನಿಜಗುಂಡ್ರ ಶಾಸ್ತ್ರ ಅಂತ ಹಿಂಗ್ ಗೊತ್ತಿಲ್ಲ ನಮ್ಗೆ. ಅಲ್ಲಿ ಹೋದ್ಮೇಲೆ ಕೆಲವು ಆ ಗುರುಗಳನ್ನ ನೋಡಿದೀವಿ. ಅವತ್ತ ಒಂದು ಸ್ವಲ್ಪ ದಿವಸ ಓದಿವಿ.
ಹೋದಾಗ ಒಂದು ಫಂಕ್ಷನ್ ಇತ್ತು, ಯಾರಿಗೋ ಗೃಹ ಪ್ರವೇಶ ಇತ್ತು. ಆ ಸಂದರ್ಭದಲ್ಲಿ ಅವರ ಒಂದು ಎಲ್ಲ ಫುಲ್ ಒಂದು ಸದಸ್ಯ ಅಂದ್ರೆ ಶಿಷ್ಯರುಗಳು ಬಹಳ ಜನ ಇದ್ರು. ಅವ್ರ ಜೊತೆ ನಾವು ಹೋದ್ವಿ. ಅಲ್ಲಿ ನಮಗೂ ಹೇಳಿದ್ರು ಗೃಹ ಪ್ರವೇಶ ಅಂತ. ಅಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರು ಹೋಳಿಗೆ ಅದೆಲ್ಲ ಮಾಡಿದ್ರು. ಅವತ್ತು ಶಿವರಾತ್ರಿ. ನಮ್ಗ ಒಂಥರ ಗಾಬರಿ, ಇಲ್ಲ ಇವ್ರೆಲ್ಲ ಊಟ ಮಾಡ್ತಾರಲ್ಲ, ಶಿವರಾತ್ರಿ ದಿವಸ ನಾವ್ ಯಾರು ಊಟ ಮಾಡಂಗಿಲ್ಲ, ಇವ್ರು ಊಟ ಮಾಡ್ತಾರಲ್ಲ. ನನಗೆ ಅನ್ಸಿದ್ದೀನಿ, ಹೇಳ್ತೀನಿ ನಿಮಗೆ, ನನಗನ್ಸಿದ್ದು. ಆಮೇಲೆ ಇವ್ರೆಲ್ಲ ಊಟ ಮಾಡ್ತಾರಲ್ಲ, ಇವತ್ತು ಶಿವರಾತ್ರಿ ಅದ ಅಂತ ನನಗ್ ಅನ್ಸಕ್ ಶುರು ಆಯ್ತು. ಅಂದಗಳನ್ನೇ ಆದ್ರೆ ಒಂದ್ ಸ್ವಲ್ಪ ದಿವಸ ಕೇಳಿದ್ವಿ, ಆದ್ರೆ ಎಲ್ಲಿ ಪಕ್ಕ ಆಗ್ತದೆ ಹೇಳ್ರಿ. ಅದಕ್ಕೆ ಇದು ಪೂರ್ತಿ ಶಾಸ್ತ್ರ ಕೇಳಲಾರ್ದ ನಮ್ಗ ಸಂಶಯಗಳು ನಿವೃತ್ತಿ ಆಗಂಗಿಲ್ಲ. ಅಂದ್ರೆ ಕ್ರಮವಾಗಿ ಕೇಳ್ಬೇಕಿದು. ಕೇಳಿದಾಗ ನಮ್ಗೆಲ್ಲ ನಿವೃತ್ತಿ ಆಗ್ತದೆ, ಸಂಶಯಗಳು ಏನಾಗ್ತದೆ ಎಲ್ಲ ನಿವೃತ್ತಿ ಆಗ್ತದೆ. ಅವಾಗ ನನಗ ಗಾಬರಿ ಆಗ್ಬಿಡ್ತಿ, ಇವ್ರೇನು ಎಲ್ಲ ಊಟ ಮಾಡ್ತಾರ ಅಂತ. ಎಲ್ಲರೂ ಊಟ ಮಾಡಿದ್ರು. ಊಟ ಮಾಡಿದಾಗ ಗುರುಗಳಂದ್ರೆ, ಅಮ್ಮ ನೀವು ಅವ್ರು ಊಟ ಮಾಡ್ತಾರೇನೋ ಕರೀರಿ ಅಂತಂದ್ರೆ, ಸಾಹೇಬ್ರ ಅವ್ರು ಊಟ ಮಾಡ್ತಾರೇನು ಕರೀರಿ ಅಂದ್ರೆ, ನಾವಿದ್ರ ಇಲ್ಲ ನಾವು ಉಪವಾಸ ಇದ್ದೀವಿ ಅಂತ ಅಂದಿವಿ. ಆಯ್ತು, ಗುರುಗಳು ಅಷ್ಟೇ ನಕ್ರೆ. ನಕ್ಮೇಲೆ ಮತ್ತೇನು ರಾತ್ರಿ ಇವ್ರೇನು ಹೋಗಿಯಲ್ಲಿ ಮಠದಲ್ಲಿ ಭಜನೆ ಮಾಡ್ತಾರೋ ಏನೋ, ಬೆಳತನ ಮಾಡ್ಬೇಕಲ್ಲ. ಮತ್ತೆ ಶಿವರಾತ್ರಿ ದಿವಸ ಬೆಳತನ ಎದ್ದು ಕೊಡ್ಬೇಕು, ಜಾಗರಣೆ ಮಾಡ್ಬೇಕು. ಮತ್ತೆ ಈ ತರ ಭಾವ ನಮ್ ತಲೆಯಾಗೆ, ಬೆಳತನ ಭಜನೆ ಮಾಡ್ಬೇಕು, ಜಾಗರಣೆ ಅಂದ್ರೆ ಬೆಳತನ ಎದ್ದೇಳ್ಬೇಕು. ಆಮೇಲೆ ಅವ್ರು ಏನು ಮಾಡ್ಲಿಲ್ಲ ಗುರುಗಳಾದ್ರೂ ಕೂಡ. ಅವ್ರ ಮುಂಜಾನೆ ಎದ್ದು ಸ್ನಾನ ಮಾಡೋದು, ಪೂಜೆ ಮಾಡ್ಕೊಳ್ಳೋದು, ಇಂಥವೇನಾದ್ರೂ ಪೂಜೆ ಗೀಜೆ ಮಾಡ್ತಾರೇನೋ, ದೇವ್ರ ಗುಡಿಗೆ ಹೋಗ್ತಾರೇನೋ ಅಥವಾ ಎಲ್ಲೋ ಮಾಡ್ತಾರೆ, ಏನೇನೇನಿಲ್ಲ. ಮತ್ತೆ ರಾತ್ರಿ ಕೂಡ ಅವ್ರ ಭಜನೆ ಅಂತ ಎಲ್ಲ ಏನಿಲ್ಲ, ಸುಮ್ಮನೆ ಇದ್ಬಿಟ್ಟಿದ್ರು ಗುರುಗಳು. ನಾ ಅಂತೀನಿ ಇವ್ರು ಏನು ಅಂತಂದ್ರ, ಅದ್ರಾಗ ಮೊದ್ಲೇ ಬಿಳಿ ಬಟ್ಟೆಯವ್ರ ಅದಾರ, ಕೈಯಾಗ ರುದ್ರಾಕ್ಷಿ ಅದ ಏನಿಲ್ಲ, ಗುರು ಲಕ್ಷಣಗಳೇ ಇವ್ರ ಹತ್ರ ಇಲ್ಲ. ಆದ್ರ ಇವ್ರು ರಾತ್ರಿ ಬೆಳತನ ಕುಂದಿರ್ಲಿಲ್ಲ. ಮತ್ತೆ ಇವ್ರು ಎಂತದಪ್ಪ ರೂಲ್ಸ್ ಇವ್ರದು, ಇದು ಹೆಂಗಿರ್ಬೋದು ಅಂತ ನನಗ್ ತಲೆಗ ಫುಲ್ ಕೊರಿತಾ ಇತ್ತು. ಅಂದ್ರೆ ಇವ್ರು ಏನು ಮಾಡವಲ್ರಲ್ಲ. ಮತ್ತೆ ಜ್ಞಾನಿಗಳು ಅಂತಂದ್ರೆ ಇದನ್ನ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಆದ್ರೆ ಇವ್ರು ಮಾಡ್ತಾ ಇಲ್ಲಲ್ಲ, ಯಾಕೆ? ಅದು ಎಷ್ಟು ಜನ ನನ್ಗೆ, ಯಾಕಂದ್ರೆ ಕೇಳಕ್ಕೂ ಆಗಂಗಿಲ್ಲ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಕ್ಕೂ ಆಗಂಗಿಲ್ಲ. ಏನ್ ಮಾಡೋಂತ ಸುಮ್ಮನೆ ಆದೆ ನಾನು. ಆದ್ರ ನಮ್ಮ ಮನೆಯವ್ರಿಗೆ ಅಂದೆ, ಯಾಕೆ ಏನ್ ಒಂಥರ ಅನಿಸ್ತು ನೋಡ್ರಿ ನನಗ. ಅಂದ್ರೆ ಇಲ್ಲ ಪೂರ್ತಿ ಕೇಳಿದ್ಮೇಲೆ ನಮ್ಗೆ ಗೊತ್ತಾಗ್ತದ ಅಂತಂದ್ರು. ಆಯ್ತು ಅಂತ ಕೇಳಿದಿವಿ. ಬರ್ತಾ ನಮ್ಗೆ ಅರ್ಥ ಆಯ್ತು ಸದ್ಗುರುಗಳು ಹೆಂಗಿರ್ತಾರ ಅನ್ನುವಂಥದ್ದು ಇದ್ರಲ್ಲೇ ಹೇಳ್ತಾರ ನೋಡಿ. ನಿಜವನ್ನರಿದ ಯೋಗಿಗಾವ ಕರ್ಮದ ಕಾಟ. ಇವೆಲ್ಲ ಕ್ರಮವಾಗಿ ಬಂದಾಗ ಆಹಾ ಅಂತ ಅನಿಸ್ತು ಮನಸ್ಸು. ಯಾಕಂದ್ರೆ ಹೆಂಗ ತಿಳ್ಕೊಂಡ್ ಬಿಟ್ಟಿರ್ತೀವ. ಒಂದು ಯೋಗಿ ಹೆಂಗಿರ್ತಾನ, ಬಹಳಷ್ಟು ಗೊಂದಲದಾಗ ಇದ್ದಿರ್ತೀವಿ ನಾವು. ಅಂದ್ರ ಅತ ಕಾವಿ ಬೆಳ್ತಿನೇ ಹಾಕೊಂಡಿರ್ಬೇಕು, ರುದ್ರಾಕ್ಷಿನೇ ಹಾಕೊಂಡಿರ್ಬೇಕು, ಮೊದಲೇ ಇರ್ಬೇಕು, ಅಥವಾ ಹಿಂಗೇ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಇಂಥವೆಲ್ಲ ಅದಾವೇನೋ ಅವರಿಗೆ. ಅಂದ್ರ ಸತ್ಯ ವಸ್ತುವನ್ನ, ತತ್ವವನ್ನ ಅರ್ಥಕೊಂಡಂತ. ಅತಿಗ ಏನಾದ್ರೂ ಕಾಟ ಅದನ್ನ, ಯಾವ್ದಾದ್ರ ಕಾಟ ಅದನ್ನ, ಕರ್ಮದ ಕಾಟ ಐತೇನೋ ಅಂದ್ರ ಏನು ಇಲ್ಲ. ಯಾಕಂತಾರ ಯಥಾರ್ಥ ಸ್ವರೂಪವನ್ನ ಅರ್ಥಕೊಂಡಂತ ಸತತ ನಿಜವನ್ನ ಅರಿದಂತ ಹೆಂಗಿರ್ತಾನಂತಂದ್ರ, ಯಾವ ಒಂದು ಯೋಗಿ ಹೆಂಗಿರ್ತಾನ ತನ್ನ ನಿಜ ತತ್ವವನ್ನ. ಅದಕ್ಕೆ ಹೇಳೋದು ಸಾಧು ಸಂತರು ಅಂದ್ರೆ ಯಾರಪ್ಪ ಅಂದ್ರ, ಯಾರು ತಮ್ಮನ್ನ ತಾವು ತಿಳ್ಕೊಳಕ್ ಬಿಡದಾಡ್ತಾರ. ನಾನು ಯಾರಿದ್ದೀನಿ, ಈ ಭೂಮಿಗೆ ಯಾಕೆ ಬಂದಿದ್ದೀನಿ, ನಾ ಏನನ್ನ ಮಾಡ್ಕೊಳ್ಬೇಕು ಅಂತ ಗುರುವಾಕ್ಯವನ್ನ ಕೇಳ್ಬೇಕು ಬಡದಾಡ್ತಾರಲ್ಲ, ಅವ್ರು ಸಾಧು ಸಂತರು. ಅದಕ್ಕ ಇಲ್ಲಿ ಈತ ಎಲ್ಲ ಪಡ್ಕೊಂಡಿದ್ದಾನಲ್ಲ, ಆ ಇದ್ದಾಗ ಏನದ ಪ್ರಾರಬ್ಧ ರೂಪವಾಗಿ ಒಬ್ಬ ಯೋಗಿ ತತ್ವವನ್ನು ಬಲ್ಲವನಾಗಿದ್ದಾನ. ಆತ ಪ್ರಾರಬ್ಧ ರೂಪದಿಂದ ಸಂಸಾರದಲ್ಲೂ ಇರ್ಬೋದು, ಹೊರಗಡೆ ಇರ್ಬೋದು, ಯಾತ್ರೆ ಮಾಡ್ಬೋದು, ತಿರುಗಾಡ್ಬೋದು, ಮನೆಯಲ್ಲೂ ಇರ್ಬೋದು, ಮಠದಲ್ಲೂ ಇರ್ಬೋದು, ಎಲ್ಲಾದ್ರೂ ಇರ್ಬೋದು. ಇಲ್ಲೇ ಇರ್ಬೇಕು ತಿಳ್ಕೊಂಡಂತ ಯೋಗಿ ಇಂಥ ಸ್ಥಾನದಾಗೆ ಇರ್ಬೇಕನ್ನುವಂಥದ್ದು ಯಾವ ನಿಯಮಗಳು ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರ, ನಿಜವನ್ನರಿದ ಅದ ಯಾವ ರೀತಿ ಇರ್ತಾನ, ಮತ್ತೆ ಈ ಸತ್ಯವನ್ನ ಅರ್ಥಕೊಂಡ, ಯಥಾರ್ಥ ಸ್ವರೂಪವನ್ನ ಅರ್ಥಕೊಂಡ, ಆದ್ರೂ ಶರೀರ ಆಗ ನೋಡ್ರಿ. ಯಾಕಂದ್ರೆ ಯೋಗಿಗೆ ಆವ ಕರ್ಮದ ಕಾಟ. ಪ್ರತಿ ಒಬ್ಬ ವ್ಯಕ್ತಿಗೆ ಕರ್ಮಗಳು ಎಷ್ಟದಾವ? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅನ್ನುವಂತ 3 ಕರ್ಮಗಳು. ಇವತ್ತಿನ ನಾವು ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಇವತ್ತು ಜೀವನ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರು ಇಲ್ಲಿ ಹೆದರೋದ್ ಬೇಕಾಗಿಲ್ಲ. ಕಷ್ಟ ಬಂತು ಅಂತ ಹೆದರೋದ್ ಬೇಕಾಗಿಲ್ಲ. ಯಾಕಂದ್ರ ನಾ ಮಾಡಿದ ಕರ್ಮ ಬಲವಂತವಾದರೆ, ದಾಸರವರೆಲ್ಲ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ.
ಸಾಮಾನ್ಯವಲ್ಲದು ಬ್ರಹ್ಮ ಬರೆದ ಬರಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದೇಕೆ. ಯಾಕಂತಂದ್ರೆ ನಾವೇನ್ ಮಾಡಿದೀವಿ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಶರೀರಗಳು ಬಂದುವು, ನಮ್ ಕಷ್ಟ ಸುಖ ನೋವು ನಲಿವು ಯಾವರಿಂದ ಆಗ್ಯದ ನಾವಿಂದ ಮಾಡಿದಂತ ಕರ್ಮಕ್ಕನುಸಾರವಾಗಿ ಆಗಿರುವಂತದ್ದು. ಅಜ್ಞಾನಿಗೂ ಐತೆ ಈ ಕರ್ಮಗಳು ಜ್ಞಾನಿಗೆ. ಯಾಕಂತಂದ್ರ ಈ ಅಜ್ಞಾನದಲ್ಲಿ ಏನಂತಂದ್ರ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮ ಅಂತ 3 ರೀತಿ ಅಂತ ಇರ್ತಾವ, ಎಲ್ರಿಗೂ ಇರ್ತಾವ. ಈ ಕರ್ಮಗಳು ಎಲ್ಲರಿಗೂ ಇರ್ತಾವ. ಈ ಕರ್ಮಕ್ಕನುಸಾರವಾಗಿ ಇಷ್ಟೆಲ್ಲ ನಮ್ಮ ಶರೀರಗಳು ನಮ್ಮ ಜೀವನ ಕ್ರಿಯೆಗಳು ಇವೆಲ್ಲ ನಡೆದಂಥದ್ದು. ಸುಖ ದುಃಖ ಅದಕ್ಕೆ ಹೇಳ್ತಾರ ಅವರು, ಯಾವುದು ಚಿಂತಿಸಿದರು ಸುಖ ದುಃಖದೆಡೆಯೊಳು ನೀ ನಿಂತು ತಿಳಿದು ಬಳಿಕ ಇಲ್ಲೇ ಜೀವನೆ. ಅಲ್ಲೇ ಹೇಳ್ತಾ ಬಹಳಷ್ಟು ವಿಷಯಗಳು ಚಿಂತೆ ಮಾಡಕ್ ಹೋಗಂಗಿಲ್ಲ. ಅಲ್ಲಿ ಕೂಡ ಏನಂದ್ರೆ ಅದು ಪ್ರಾರಬ್ಧ ರೂಪವಾಗಿ ಬಂದಂತಹದ್ದು. ಸಂಚಿತ ಕರ್ಮ ಅಂತಂದ್ರೆ ಜನ್ಮ ಜನ್ಮಾಂತರದಲ್ಲಿ ಏನು ಮಾಡಿದಂತಹ ಒಂದು ಪಾಪ ಪುಣ್ಯ ಇರ್ತದಲ್ಲ, ಆ ಪಾಪ ಪುಣ್ಯ ಬೆಟ್ಟದಷ್ಟು ಅದು. ಅದಕ್ಕ ಇಲ್ಲಿ ಇನ್ನೊಂದು ಹೇಳ್ತಾರೆ ಪ್ರಾರಬ್ಧದ. ಯಾಕಂದ್ರ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ, ಹೌದು ಎಂದೆಡೆ ರಾಮನಳ ಪಾಂಡವರು ನೊಯ್ಯಲೇಕೆ ಅನ್ನುವಂಥದ್ದು. ಅದು ಪ್ರಾರಬ್ಧ ರೂಪವಾಗಿ ಬಂದಂಥದ್ದು. ಏನೇ ಕಷ್ಟ ಸುಖ ನೋವು ನಲಿವು ಬಂದ್ರು ಕೂಡ ಅದು ಪ್ರಾರಬ್ಧಕ್ಕೆ ಅನುಸಾರವಾಗಿ ಬಂದಿರ್ತದ. ಅದರಲ್ಲಿ ನಿಂದ ಏನು ಇಲ್ಲ, ಬಾರದು ಬಪ್ಪದು ತಪ್ಪದು ಅನ್ನುವಂಥದ್ದು ವಿಚಾರದಲ್ಲಿ ಹೋಗುವಂತ ಹೇಳುವಂತ ವಿಚಾರ ಇರ್ತದ ಅದರಲ್ಲಿ. ಈಗ ಸಂಚಿತ ಕರ್ಮ ಅಂತಂದ್ರ ನಾವೇನು ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾತ್ಮನೆ ತೆನಿತು ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸರೊಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಇಷ್ಟೆಲ್ಲ ಕಷ್ಟ. ಈ ಭೂಮಿ ಯಾವಾಗ ಹುಟ್ಟ್ಯದ ಅವಾಗ ಹುಟ್ಟಿದವ ನೀನು. ಸಣ್ಣ ಭೂಮಿಯನ್ನು ಪುಡಿ 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 ಮಾಡಿ ಸಣ್ಣ ಸಣ್ಣ ಕಣ ಅದಾವಲ್ಲ ಅಷ್ಟು ಶರೀರಗಳನ್ನ ತೊಡ್ಕೊಂಡು ಬಂದು ನಾಯಿ ನರಿ ಹಂಗ ಸತ್ತು 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 ಹೋಗಿದೆ. ಈ ಮಾನವ ಶರೀರಕ್ಕ ಶ್ರೇಷ್ಠವಾದ ಮಾನವ ಶರೀರಕ್ಕೆ ಈಗರ ಬಂದೇನೆ, ಮತ್ತೆ ಅಂತ ಕಷ್ಟಕ್ಕೆ ನಾವು ಹೋಗ್ಬಾರ್ದು ಅನ್ನೋವಂಥ ಬುದ್ಧಿ ಬೇಡ ನಿನಗ. ಮಹಾತ್ಮರು ಎಷ್ಟು ಚಂದ ನಮ್ಗೆ ಹೇಳ್ತಾರೆ ನೋಡ್ರಿ. ಈಗರ ಯಾಕಂದ್ರೆ ಯಾವ ಶರೀರಕ್ಕೆ ಅವಕಾಶ ಇಲ್ಲ, ಮಾನವ ಶರೀರಕ್ಕೆ ಮಾತ್ರ ಅವಕಾಶ ಅದ. ಅದು ಒಂದು ಜನ್ಮ ಅಲ್ಪ, ಎಷ್ಟು ಜನ್ಮದಾಗ ಬಂದಿದೆಯಲ್ಲ, ಈಗರ ಆ ಕಷ್ಟಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ಬುದ್ಧಿ ಬೇಡ ನಿನಗ. ಈಗ ಅಷ್ಟು ಜನ್ಮದಲ್ಲಿ ಏನ್ ಪಾಪ ಪುಣ್ಯ ಮಾಡಿದೆಲ್ಲ, ಆ ಪಾಪ ಪುಣ್ಯ ಎಲ್ಲೂ ನಾಶ ಆಗಿಲ್ಲ. ಅವು ಹಂಗ ಉಳ್ಕೊಂಡಾವ. ಅವು ನಿನ್ನ ಹತ್ರ ಉಳ್ಕೊಂಡಾವ, ಸಂಸ್ಕಾರ ರೂಪದಾಗ ಎಲ್ಲ ಉಳ್ಕೊಂಡಾವ. ಅದ್ರಲ್ಲಿ ಈಗ ಒಂದ್ ಗಿಡ ಅದ, ಗಿಡದಾಗ ಮಾವಿನ ಹಣ್ಣು ಅದಾವ. ಕೆಲವು ಯಾವ ತಿರುಗಿರ್ತಾವ ಅವನ್ನ ಮಾತ್ರ ಹರ್ಕೊಂಡು ಹಣ್ಣಿಗೆ ಮಾಡ್ತಾರ, ಅಥವಾ ಹಣ್ಣು ಮಾತ್ರ ಹರ್ಕೊಳ್ತೀವಿ, ಹೌದಿಲ್ಲ? ಎಲ್ಲ ಹಣ್ಣಾಗಿರ್ತಾವೇನ? ಇಲ್ಲ. ಅದ್ರಂಗ ಸಂಚಿತ ಕರ್ಮದಲ್ಲಿ ಎಷ್ಟು ನಮಗ ಭೋಗಕ್ಕೆ ಬರುವಂತವ್ ಅದಾವ ಅಷ್ಟು ಮಾತ್ರ ತಗೊಂಡು ಈ ಶರೀರ ಬಂದದ, ಉಳಿದ ಹಂಗ ಅದಾವ. ಮತ್ತ ನೀ ಅಂತ ಸಂಚಿತ ಕರ್ಮ ಯಾವಾಗ ನಿನ್ ತೆಗೆದು ಹಾಕವನು, ಯಾವಾಗ ಅದನ್ನ ನಾಶ ಮಾಡ್ಕೊಳವನು? ಅವ್ ಸಂಚಿತ ಕರ್ಮ ಮುಗಿತಾವೇನ? ಮುಗಿಯಂಗಿಲ್ಲ. ಜನ್ಮ ಜನ್ಮಾಂತರ ದುಃಖ ಕೊಡವೇ ಅವು ನಿನಗ. ಮತ್ತೆ ಇನ್ನೂ ಒಂದು ಆಗಾಮಿ ಕರ್ಮ ಅಂದ್ರೆ ಈಗ ನಾವೇನ್ ಮಾಡಿದೀವಿ ಅದು ಮುಂದೆ ನೆಕ್ಸ್ಟ್ ಬರುವಂಥವು, ಅದು ಮತ್ತೆ ಮುಂದೆ ಜಮಾ ಆಗುವಂಥದ್ದು. ನಾವೇನ್ ಪಾಪ ಪುಣ್ಯ ಏನ್ ಮಾಡಿರ್ತೀವಿ ಅವು ಮತ್ತೆ ಮುಂದೆ ಬರುವಂಥವು. ಪ್ರಾರಬ್ಧ ಅಂತಂದ್ರೆ ಏನ್ ಈಗ ತಂದೀವಿ, ಸಂಚಿತ ಕರ್ಮದಾಗ ಏನ್ ತಂದಿದೀವಿ ಅದನ್ನ ಮಾತ್ರ ಉಣೋದಿದೆ. ಈ ಸಿನಿಮಾದಾಗ ರೀಲ್ 3 ತಾಸಿನ ರೀಲ್ ರೆಡಿ ಆಗ್ಬಿಟ್ಟದ ಈಗ. ಅದು ಅದ್ರ ಏನು ಪಿಕ್ಚರ್ ನೋಡಕ್ ಕುಂತೀವಿ, ಈ ಸೀನ್ ಬರ್ಬಾರ್ದಾಗಿತ್ತು ನೋಡ್ರಿ ಅಂದ್ರೆ ಬಿಡ್ತದ ಅನ್ನೋದು ಬಂದೇ ಬರ್ತದೆ. ಯಾಕಂದ್ರೆ ಮೊದಲ ರೆಡಿ ಆದದು, ರೆಡಿಯಾಗಿ ಬಂದದ ಅದು ಸೀನ್. ಅದು ತಪ್ಸಕ್ ಬರಂಗಿಲ್ಲ, ಅದು ನೋಡಬೇಕು, ಅದು ಅನುಭವಿಸ್ಲೇಬೇಕಲ್ಲ. ನಮ್ಮ ಪ್ರಾರಬ್ಧ ರೂಪ ಈ 3 ಮಾತ್ರ, ಸಂಚಿತ ಆಗಾಮಿ ಮತ್ತೆ ಪ್ರಾರಬ್ಧ. ಈ 3 ಯಾರಿಗಿರ್ತಾವ? ಅಜ್ಞಾನಿಗೆ. ಅದಕ್ಕ ಏನ್ ಹೇಳ್ತಾರ? ತನುವ ದಂಡಿಸಬೇಡ, ಮನವನ್ನಿಲ್ಲಿಸಬೇಡ, ಧನವನ್ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಗವೆಲ್ಲವನು ಕೆಡಿಪುದು ಅದರಿಂದ ಅಂತ ಹೇಳ್ಯಾರವ್ರು. ಜ್ಞಾನ ಇದಾಗ ಎಷ್ಟು ಶಕ್ತಿ ಅದನ್ನ ಅರ್ಥ ಮಾಡ್ಕೋಬೇಕು. ಒಂದು ಸಲ ಆ ಜ್ಞಾನ ಆಯ್ತು ಅಂತಂದ್ರ ಅಗವೆಲ್ಲವೂ ಅಂತ ನೀ ಎಷ್ಟು ಜನ್ಮದಾಗ ಮಾಡಿದ ಆ ಪಾಪದ ರಾಶಿನ ಸುಟ್ಟು ಹೋಗ್ತಂದಾಗ ನಾವ್ ಏನನ್ ಮಾಡ್ಕೋಬೇಕನ್ನೋದು ನಾವೇ ವಿಚಾರ ಮಾಡ್ಬೇಕು. ನಾವ್ ಯಾವ್ದಕ್ ಬಡದಾಡ್ಬೇಕನ್ನೋದು ನಾವೇ ವಿಚಾರ ಮಾಡ್ಬೇಕು.
ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ, ಇಂಥ ಕರ್ಮಗಳ ಕಾಟ ಯೋಗಿಗಾದೇನು. ಯಾಕಂದ್ರ ಪೂರ್ಣ ಪದವನ್ನು ಪಡ್ಕೊಂಡಿದ್ದಾನ, ಆ ಸ್ಥಾನಕ್ಕೆ ಬಂದಿದ್ದಾನ, ಗುರು ಹೇಳ್ದಂಗ್ ಕೇಳಿ ಗುರುನೇ ತಾನಾಗಿದ್ದಾನ ಯೋಗಿ. ಅಥವಾ ಶರೀರ ಅದೀಗ ನೋಡ್ರಿ. ಅದಕ್ಕ ಇಲ್ಲಿ ಏನ್ ಹೇಳ್ತಾ ಇದ್ದಾರ, ಆ ಕರ್ಮದ ಕಾಟ ಅದಾವೇನು, ಸಂಚಿತ ಕರ್ಮದ್ದು ಏನಾದ್ರು ಮುಂದ ಈ ಕರ್ಮದ ಕಾಟ ಆಗ್ಲಿ, ಅಥವಾ ಮುಂದೆ ಏನಾರ ಮಾಡಿದಾನಪ್ಪ ಈಗ ಮುಂದೆ ಬರುವಂತ ಆಗಾಮಿ ಕರ್ಮದ ಕಾಟ ಏನಾರ ಐತೇನ್ರಿ, ಈ ಪ್ರಾರಬ್ಧದ ಏನಾರ ಐತೇನ್ರಿ ಅಂತಂದ್ರ, ಈ ಸತ್ಯ ಪದವನ್ನ ಹತ್ಕೊಂಡಂತವನಿಗೆ ಯಾವ ಒಂದು ಕರ್ಮದ ಕಾಟ ಇಲ್ಲ. ಮತ್ತೇನ್ ಹೇಳ್ತಾರ, ಭಜನೆಯಿಂದ ಅವ ಪುಣ್ಯದ ಒಳಗೂಟ. ಈ ಭಜನೆ ಅಂತಂದಾಗ ಇಲ್ಲಿ ನಾವು ಪೂಜೆ ಮಾಡುವಂಥದ್ದು, ಈಶ್ವರ ಉಪಾಸನೆಯನ್ನ ಮಾಡುವಂಥದ್ದು, ಸತ್ಸಂಗ ಮಾಡುವಂಥದ್ದು ಇವೆಲ್ಲ. ಆದ್ರ ಇದರಿಂದ ಮತ್ತೆ ಅದ ಏನಾದ್ರ ಮತ್ತೆ ಪುಣ್ಯ ಅದೆಲ್ಲ ಸಿಗ್ಬೋದಲ್ರಿ, ಇದೇನಾದ್ರು ಮಾಡ್ಬೇಕಾಗ್ತದೇನೋ ಅಂತ ಅಂದ್ರೆ, ಈಗ ಏನಂತಂದ್ರ ಬೇಡಿ ಇರುವಂಥದ್ದು, ಆ ಬಂಗಾರದ ಬೇಡಿ ಆದ್ರಿ ಕಟ್ತೀನಿ ಅಂತಂದ್ರ ಅದು ಏನ್ ಮಾಡ್ತದ, ಅದ ಬಂಗಾರದ ಬೇಡಿಯಿಂದ ನೀನ್ ಬಂಧಿಸಿದ್ರೂ ಅದು ಬಂಧನನೇ ಆದ, ಕಬ್ಬಿಣದ ಬೇಡಿಯಿಂದ ಬಂಧಿಸಿದ್ರು ಬಂಧನೇ ಆದ. ಅದ್ರಂಗ ಈತ ಪಾಪನೇ ಆಗಿರ್ಲಿ, ಪಾಪ ಮಾಡ್ಬಾರ್ದು ಅಂತನೂ ಇಲ್ಲ, ಪುಣ್ಯ ಮಾಡ್ಬಾರ್ದು ಅಂತನೂ ಪುಣ್ಯ ಮಾಡ್ಬೇಕಂತನೂ ಇಲ್ಲ. ಯಾಕಂತಂದ್ರ ಪಾಪ ಮಾಡಿದ್ರು ಕೂಡ ಭಾವಕ್ ಬರುವಂತದ, ಪುಣ್ಯ ಮಾಡಿದ್ರು ಭಾವಕ್ ಬರುವಂತದ. ಯಾಕಂತಂದ್ರ ಈ ಪಾಪದಿಂದ ದುಃಖ ಆಗ್ತದ, ಪುಣ್ಯದಿಂದ ಸುಖ ಇರ್ತದೆ. ಆದ್ರೆ ಎರಡೂ ಮಾಡೋದ್ರಿಂದ ಪಾಪವನ್ನು ಅನುಭವಿಸ್ಲಿಕ್ಕಾದ್ರೂ ಈ ಶರೀರ ಬರ್ಬೇಕು, ಪುಣ್ಯವನ್ನು ಅನುಭವಿಸ್ಲಿಕ್ಕಾದ್ರೂ ಕೂಡ ಈ ಶರೀರ ಬರ್ಬೇಕು. ಎರಡು ರೀತಿಯಿಂದ. ಅದಕ್ಕೆ ಒಂದು ಇಲ್ರಿ, ಬಂಗಾರದ ಸೂಜಿ ಅದ್ರಿ, ಅದು ಚುಚ್ಚಿದ್ರೆ ನಮ್ಗೆ ನೋವಾಗಂಗಿಲ್ಲ ಅಂತ ಆದೇನ? ಬಂಗಾರದರಾಗ್ಲಿ ಮಾಮೂಲಿ ಸೂಜಿಯರಾಗ್ಲಿ ಚುಚ್ಚಿದ್ರೆ ನೋವೇ ಆಗ್ತದೆ. ಹಂಗಾಗಿ ಈತಗ ಜ್ಞಾನ ಯೋಗಿಗೆ ನೋಡ್ರಿ, ಯಾಕಂತಂದ್ರ ಆತಗ ಯಾವ್ದ್ರ ಒಂದು ಇದ್ರ ಬಗ್ಗೆ ಆತಗ ಏನು ಇರಂಗಿಲ್ಲ. ಯಾಕಂದ್ರ ಆತ ಈಗ ಏನು ಜ್ಞಾನವನ್ನು ಪಡ್ಕೊಂಡಿದ್ದಾನ, ಆ ಪೂರ್ಣ ಪದದಲ್ಲಿ ಇದ್ದಾನ, ಶರೀರ ರೀತಿಯಲ್ಲಿ ಆತ ಇರ್ಬೇಕಾಗ್ಯದ. ಶರೀರ ಬದುಕ್ಬೇಕಾದ್ರ ಆತ ಒಂದಿಷ್ಟು ಅನ್ನಕ್ಕಾದ್ರ ದುಡಿಬೇಕಾಗ್ತದ, ದುಡಿದ್ರ ಮತ್ತ ಕೆಲವೊಂದು ಕರ್ಮಗಳನ್ನು ಮಾಡ್ಬೇಕಾಗ್ತದ, ಕೆಲಸಗಳನ್ನು ಮಾಡ್ಬೇಕಾಗ್ತದ ಹೊಟ್ಟಿಗೆ. ಯಾಕಂದ್ರೆ ಈ ತನ್ನ ಒಂದು ಏನು ಜ್ಞಾನ ಆಗ್ಯದಂತಂದ್ರ ಆಯುಷ್ಯ ಇರುವ ಮಟ್ಟ ಪ್ರಾರಬ್ಧ ಕರ್ಮ, ಯಾಕಂದ್ರೆ ಆತ ಬಿಟ್ಟು ಬಾಣದಂಗಿದೆ ಶರೀರ ತಗೊಂಡ್ ಬಂದ್ಬಿಟ್ಟದ. ಈಗ ಬಂದ್ಬಿಟ್ಟದಂತಂದ್ರ ಆತ ಜ್ಞಾನಿ ಅದನ್ರಿ, ಅದಕ್ಕೆ ಸುಖ ದುಃಖ ಇಲ್ಲೇನ್ರಿ ಅನ್ನಂಗಿಲ್ಲ, ಅದಕ್ಕೂ ಸುಖ ದುಃಖ ಇರ್ತದ. ಎಂತೆಂತ ಮಹಾತ್ಮರಿಗೆ ನೋಡ್ರಿ, ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಆಯ್ತು, ವಿವೇಕಾನಂದರಿಗೆ ಎಷ್ಟೋ ಕಷ್ಟ ಆಯ್ತು, ಜ್ಞಾನಿಗಳಿಗೆ ಏನ್ ಕಷ್ಟ ಆಗಿಲ್ಲ ಅಂತೀರೇನ? ಅಷ್ಟು ಜನ ಹೇಳ್ತಾರೆ. ಯಾಕಂದ್ರ ಪ್ರಾರಬ್ಧ ತಗೊಂಡ್ ಬಂದ್ಬಿಟ್ಟದ ಈಗ, ಅದು ಅದಕ್ಕೆ ಏನು ಮಾಡಕ್ ಆಗಂಗಿಲ್ಲ ಅಂತದ್ದು. ಈಗ ಜ್ಞಾನಿಗೂ ಇಲ್ಲ ಅಂತೀರಿ ಅಂದ್ರೆ ಜ್ಞಾನಿಗೂ ಐತಿ ಪ್ರಾರಬ್ಧ ಕರ್ಮ, ಅದಕ್ಕೇನು ಹೋಗ್ಬಿಟ್ಟದೇನಂತಲ್ಲ, ಅದಕ್ಕೂ ಇರ್ತದ. ಭಾಳ ಜನ ಹೇಳ್ತಾರೆ, ಇಲ್ರಿ ಇಲ್ಲೆಲ್ಲ ಶಾಸ್ತ್ರ ಹೇಳ್ತಾರೆ, ಅವ್ರಿಗೆ ಯಾಕೆ ಕಷ್ಟ ಆಗ್ತದೆ, ಇಷ್ಟೆಲ್ಲ ಗುರುಗಳು ಅಂತಾರೆ, ಯಾಕೆ ಕಷ್ಟ ಆಗ್ತದೆ, ಅಷ್ಟು ಜನ ಇಷ್ಟು ಜ್ಞಾನಿ ಅಂತ ಅನ್ಸ್ಕೊಂಡ್ರಿ, ಅವ್ರಿಗೆ ಯಾಕೆ ಕಷ್ಟ ಆಗ್ತದ್ರಿ ಅಂತ ಗೊತ್ತಿಲ್ಲ. ಅದು ಆದ್ರ ಜ್ಞಾನಿಗೂ ಬಿಟ್ಟದೇನು ಅಂದ್ರ ಪ್ರಾರಬ್ಧ ಕರ್ಮ ಇರ್ತದ. ಆದ್ರ ಅದು ಆತಗ ಈ ಪೂರ್ಣ ಪದವನ್ನ ಅರ್ಥಕೊಂಡಂತ ಪೂರ್ಣ ಜ್ಞಾನಿಗೆ ಈ ಪ್ರಾರಬ್ಧ ಕರ್ಮದಿಂದ ಟಚ್ ಆದೇನಂದ್ರೆ ಸುಮ್ಮನೆ ಅದು ಪ್ರಾರಬ್ಧ ಕರ್ಮ ಬರ್ತದೆ, ಹೆಂಗ ಸುತ್ತ ಬಟ್ಟೆ ಹಿಂಗಿರ್ತಾನಂತ. ಆದ್ರೆ ಏನಿರಂಗಿಲ್ಲ, ಸುಮ್ಮನೆ ಶರೀರ ಇರುವ ಪರ್ಯಂತರ ಇರ್ಬೇಕಲ್ಲ, ಆಯುಷ್ಯ ಇರುವ ಪರ್ಯಂತರ ಈ ಶರೀರದ ಮತ್ತು ಧರ್ಮಗಳು ಇರ್ತಾವ. ಆತಗ ಧರ್ಮಗಳು ಇರ್ತಾವಂದ್ರ ಅದರಿಂದ ಏನಾದ್ರೂ ಪಾಪ ಪುಣ್ಯಗಳು ನಡೀತಾವೇನೋ, ನಡೆದ್ರೆ ಆತಗ ಏನಾದ್ರು ಅದಕ್ಕೆ ಫಲಗಳು ಅದಾವೇನಂದ್ರೆ ಇರಂಗಿಲ್ಲ. ಆತಗ ಏನಾದ್ರ ಸಂಚಿತ ಕರ್ಮ ಸುಟ್ಟು ಭಸ್ಮ ಆಗ್ಯದ. ಯಾವ್ದ್ರಿಂದ? ಜ್ಞಾನದಿಂದ ಸಂಚಿತ ಕರ್ಮ ಎಲ್ಲ ಸುಟ್ಟು ಭಸ್ಮ ಆಗಿಬಿಟ್ಟದ. ಆದ್ರೆ ಆಗಾಮಿ ಕರ್ಮದಿಂದ ಏನಾದ್ರು ಬರ್ತದೇನ್ರಿ ಅಂತಂದ್ರ, ಆಗಾಮಿ ಆತ ಮಾಡಿದಂತಹ ಪಾಪ ಪುಣ್ಯ ಎಲ್ಲ ಇರ್ತಾವಲ್ರಿ, ಮತ್ತೆ ಅದರಿಂದ ಏನಾದ್ರು ಆತಗ ಬರ್ತಾವ ಜನ್ಮ ಕೊಡ್ತಾವೇನು ಅಂತಂದ್ರ ಅದು ಕೂಡ ಜನ್ಮ ಕೊಡಂಗಿಲ್ಲ. ಅದು ಯಾಕಂದ್ರೆ ಆತ ಮಾಡುವಂತ ಏನ್ ಈಗ ಶರೀರ ಇರುವ ಪರ್ಯಂತರ ಆತ ಏನ ಮಾಡುವಂತ ಕ್ರಿಯೆಗಳು ಇರ್ತಾವಲ್ಲ, ಅದ್ರ ಮೇಲೆ ಅಭಿಮಾನ ಇರಂಗಿಲ್ಲ. ನಿರಭಿಮಾನದಿಂದ ಇರ್ತಾನ, ಸಂಪೂರ್ಣ ಸಾಕ್ಷಿ ರೂಪವಾಗಿರ್ತಾನ, ಹೊರತಾಗಿ ಯಾವ್ದು ಅದಕ್ಕೆ ಅಭಿಮಾನದಿಂದ ಕೂಡಿರಲ್ಲ, ಕರ್ತೃತ್ವ ಭೋಕ್ತೃತ್ವದಿಂದ ಇರಂಗಿಲ್ಲ. ಅದಕ್ಕ ಮತ್ತೆ ಆತ ಈಗ ಯಾವ ರೀತಿ ಅಂತಂದ್ರ
ಆಗಾಮಿ ಕರ್ಮ ಅಥವಾ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ತಾನಿನ್ರಿ ಅಂತಂದ್ರೆ ಅದು ಯಾಕೆ ಯಾವ ಜನ್ಮಗಳು ಮತ್ ಸ್ವರ್ಗಾದಿ ಭೋಗಗಳಾಗಿರ್ಬೋದು ಯಾವ್ದು ಬರಂಗಿಲ್ಲ, ಯಾವ್ದು ಇಲ್ಲ ಸರ್. ಎಲ್ಲ ಕಡೆ ತಾನೇ ತುಂಬಿ ಬಿಡ್ತಾನ, ತನ್ನ ಸ್ವರೂಪನೇ ತುಂಬಿ ಬಿಡ್ತಂದಾಗ ಇವೇನು ಸ್ವರ್ಗ ಮತ್ತೆ ಪಾತಾಳ ಇವ್ ಯಾವ ಲೋಕಗಳು ಇರಂಗಿಲ್ಲ, ಸ್ವರ್ಗಾದಿ ಯಾವ್ದು ಇರೋದೇ ಇಲ್ಲ ಅಲ್ಲಿ. ಮತ್ ಇದರಿಂದ ಯಾವ ಆಗಾಮಿ ಕರ್ಮದ ಒಂದು ಫಲ ಕೂಡ ಅದಗ ಸಿಗಂಗಿಲ್ಲ, ಯಾಕಂದ್ರೆ ಬರಂಗಿಲ್ಲ ಅದು. ಯಾವ ಲೋಕಕ್ಕೆ ಇದು ಆಗಾಮಿ ಕರ್ಮದಾಗ ಹಿಂಗ್ ಪುಣ್ಯ ಮಾಡ್ಯಾನ್ರಿ ಅಥವಾ ಹೋಗ್ತೇನ್ರಿ ಹಂಗ ಅಂತವೇನು ಇರಂಗಿಲ್ಲ. ಅದರಿಂದ ಯಾವ ಪುಣ್ಯದ ಕರ್ಮದಿಂದ ಅಥವಾ ಕೂಡಂಗಿಲ್ಲ, ಪುಣ್ಯ ಆಗಿರ್ಬೋದು ಪಾಪ ಆಗಿರ್ಬೋದು ಯಾವ್ದ್ರಿಂದ ಕೂಡಂಗಿಲ್ಲ. ಆದ್ರ ಈ ವರ್ತಮಾನದಲ್ಲಿ ಏನ್ ಪ್ರಾರಬ್ಧ ಇರ್ತದಲ್ಲ, ಪ್ರಾರಬ್ಧದಾಗ ಸಾಕ್ಷಿ ರೂಪವಾಗಿರ್ತಾನ ಹೊರ್ತಾಗಿ ಹೆಂಗ ಸುಟ್ಟು ಬಟ್ಟಿ ಹಂಗ ಹಲ್ಲಿಕ್ಕೆ, ಯಾಕಂದ್ರೆ ಪರಿ ಬಿಟ್ಟಿರ್ತದ, ಹಾವು ಪರಿ ಬಿಟ್ಟಿರ್ತದ ನೋಡ್ರಿ, ಅದ್ರಾಗ ಏನಾರ ಐತೇನದ್ರ ಏನು ಇರಂಗಿಲ್ಲಲ್ಲ. ಹಂಗ ಆತ ಜೀವನ ಮಾಡ್ತಿರ್ತಾನೆ. ಹೆಂಗಿರ್ತಾನ ಒಂದು ವಿಚಾರ ಹೇಳ್ತಾರ ಮಹಾತ್ಮರು, ಅರಿಯದ ಮೂಢನ ಪರಿಯೋಳಿರ್ಪ ನಿಜವಾದ ಮಹಾಪುರುಷ ತನ್ನ ಕುರುಹು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರನೊಳುಂಬಿಟ್ಟು ಸಂಚರಿಪನು. ನಾವೆಲ್ಲ ನೋಡಿದಾಗ ಮಹಾತ್ಮರು ನಮ್ ಕಣ್ಣು ಎದುರುಗಡೆ ಬರ್ತಾರಲ್ಲ, ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ನಮ್ ಕಣ್ ಮುಂದೆ ಬರ್ತಾರ. ಫಾಸ್ಟ್ ಬಸವಾನಂದ್ರು ಆಗಿರ್ಬೋದು, ನಾವ್ ನೋಡಿದ್ರೆ ಅವ್ರು ಅನಿಸ್ತಿದ್ದೇ ಇಲ್ಲ. ಏನ್ ಮಾಡ್ತಾರೆ, ಎಷ್ಟೋ ಜನ ಬಿಟ್ರು ಅವ್ರೆಂತ ಜ್ಞಾನ ಹೇಳ್ತಾರ್ರಿ. ಅವ್ರು ನೋಡಿದ್ರೆ ಒಬ್ಬ ಮನ್ಯಾಗ ತಾತ ಅದನ್ನ, ತಂದೆ ತಾಯಿಗೆ ಒಬ್ಬ ತಾತ ಇರ್ತಾನಲ್ಲ, ಮಕ್ಕಳು ನೋಡ್ಕೊಳಕ್ ಮನ್ಯಾಗ ಆತ ಹೇಳ್ತಿದ್ರು. ಕೆಲವರೆಲ್ಲ ಗೊತ್ತೇ ಆಗಿರ್ಲಿಲ್ಲ ನೋಡ್ರಿ ಅವ್ರಿಗೆ, ಅಂತ ಒಂದ್ ಬಸವಾನಂದ್ರು ಅವ್ರು ಕೂಡ ಗೊತ್ತೇ ಆಗ್ತಿರ್ಲಿಲ್ಲ. ಅವ್ರು ಇಂಥ ಜ್ಞಾನಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಆತರ ನಡೀತಾವ್ ನೋಡ್ರಿ, ಇಲ್ಲಿ ಹತ್ರನೇ ಇರ್ತಾರ, ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅವ್ರು ತೋರ್ಬಿಡ್ಸಂಗಿಲ್ಲ. ಅವರು ಹೆಂಗಿರ್ತಾರ, ಅರಿಯದ ಟೈಮ್ ಆಯ್ತು ನಿನಗ, ಅರಿಯದ ಮೂಢನ ಪರಿಯೋಳಿರ್ಪ ಮಹಾಪುರುಷನ್ ತನ್ನ ಕುರುಹು ತೋರದೆ ತರ್ಕಿಸದೆ ಎಲ್ಲರ ತೆರನೊಳುಂಬಿಟ್ಟು ಸಂಚರಿಪನು. ಹಂಗಿರ್ತಾನ ನೋಡ್ರಿ ಆತ. ಹಂಗಾಗಿ ಆತ ಬರೀ ಏನು ಶರೀರಕ್ಕೆ ಬಂದಂತ ರೋಗ ಕೂಡ ತತ್ಕೋತಾನೇನ, ಏನಾದ್ರು ದುಃಖ ಆಗ್ಯದಂತ ಹೇಳ್ತಾನೇನ, ಏನು ಸಂಬಂಧ ಇಲ್ಲ ಆತಿಗ. ಸಾಕ್ಷಿ ರೂಪವಾಗಿ ನೋಡ್ತಾವ, ಶರೀರಕ್ಕೆ ಬಂತ ಅನ್ಭೋಗ್ಸಪ್ಪ, ಅನ್ಭೋಗಿಸ್ಲಿ ಅಂತ. ನನಗಲ್ಲ, ಶರೀರಕ್ಕೆ ಬರುವಂತದ್ದು ಸಕಲ ಜೀವರಾಶಿಗಳಲ್ಲಿ ತುಂಬ್ಯದಲ್ರಿ ನೋಡ್ರಿ. ಯಾಕಂದ್ರ ಎಲ್ಲಾ ಕಡೆ ಈ ಕರ್ಮದಿಂದ ಈ ಎಲ್ಲ ಶರೀರಗಳು ಬಂದಾವ. ಶರೀರಕ್ಕೆ ಏನಾರ ಆದ್ರ ಒಳಗಡೆ ಇರುವಂತ ಚೈತನ್ಯಕ್ಕೆ ಏನಾರ ಐತೆ ಅನ್ನೋದ್ರೆ ಏನೂ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಏನದನದ್ರ ತನಗ್ ಪ್ರಾರಬ್ಧದ ಏನು ಶರೀರಕ್ಕೆ ರೋಗನೇ ಬರ್ಲಿ, ಕಷ್ಟನೇ ಬರ್ಲಿ ನೋಡ್ರಿ, ಸಿದ್ಧಾರೂಢರು ಓಡಿದ್ರು. ಹೆಂಗ್ ಕುಡಿಯಂಗಿಲ್ಲ ಅಂತಂತ ಬಾಯಿಯಲ್ಲಿ ಏನ್ ಹಾಕಿದ್ರು, ಹೆಂಡ ಸರಾಯಿ ಹಾಕಿ ಬೆಳತ್ತ ನಾವು ಹೊಡೆದು ಅವಾಗ ಅದಕ್ ನಿಶೆ ಇಳಿದು ಹೊಡಿಯತ್ಗ. ಇಳ್ದಾಗ 4 ಗಂಟೆ ಆಯ್ತು, ನನ್ ಶಿಷ್ಯರು ಬರ್ತಾರ, ಬಂದ್ರಂದ್ರ ನಿನ್ ಚೆನ್ನಾಗಿ ಹೊಡಿತಾರಪ್ಪ, ನೀವ್ ಹೋಗ್ಬಿಡು ಅಂತಂದ್ರು. ಅಂದ್ಗಳನೆ ಇನ್ನು ಬಂದ್ರ ಮಾತು ಕೇಳ್ಸಕತ್ತಿತ್ತು, ಇನ್ನು ಶಿಷ್ಯ ಬಳಗ ಬಂದು ನನಗಿನ್ನು ಓದಿತಾರ ಅಂತ ಹೇಳ್ಬಿಟ್ಟು ಕೇಸಿ ಅವನ್ ಒಂದ್ ಚಪ್ಲಿ ಬಿಟ್ಟು ಇನ್ನೊಂದ್ ಚಪ್ಲಿ ಹಾಕೊಂಡು ಅವಸರದಾಗ ಹೋದ. ಇವ್ರು ಸಿದ್ಧಾರ ಒಂದ್ ಚಪ್ಲಿ ತಗೊಂಡು ಹಿಂದ್ ಓಡೋದ್ರು ಅಂತ ನೋಡ್ರಿ. ಹಿಂದ್ ಓಡೋದ್ರಂತ ಈತ ಬರ್ತಾನಂತ ಆತ ಇನ್ನ ಮುಂದ್ ಓಡ್ತಿ, ತಡಿಯಪ್ಪ ತಡಿ, ಕಾಲಿಗೆ ಮುಳು ಸುತ್ತಾವ, ಇದೊಂದ್ ಚಪ್ಲಿ ಹಾಕೊಳ್ಳಂತ ಕೊಟ್ರಂತ ನೋಡ್ರಿ. ಎಂತ ಕಾರಣ ಒಬ್ಬತ ಹೆಸರು ಹೇಳುವಂದ್ರಂತ. ಯಾಕಂದ್ರೆ ತಮ್ಮ ಸ್ವರೂಪದಾಗಿರುವಂಥವ್ರಿ ಮಹಾತ್ಮರು. ಹೆಂಗಾದ್ರೆ ಶರೀರ ಏನಾದ್ರೇನು ಅವ್ರಿಗೇನ್ ಶರೀರ ಹತ್ತಿರ್ತದನ್ನ, ಅವ್ರಿಗೇನ್ ಭಾವ ಇರ್ತದನ್ನ, ಶರೀರದ ಭಾವ ಎಲ್ಲಿ ಬಿದ್ರೇನು ಎಲ್ಲಿ ಹೆಸರೇನು ಕೂತ್ಕೊಂಡು ನಿನ್ ಹೆಸರು ಏನಾದ್ರೆ ಕೇಳಿಲ್ಲ, ಎಷ್ಟು ಸೊಕ್ಕ ಐತಿತ್ತಂತ ಅಂತ ಹೇಳ್ಬಿಟ್ಟು ಅವ್ನು ಏನೋ ಕೆಲಸ ಮಾಡ್ತಿದ್ನಂತ ಒಂದ್ ರೂಮಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟ. 2 ದಿವಸ ಆದ್ಮೇಲೆ ಆ ಮನುಷ್ಯನ ನಮ್ಮ ರೂಮಲ್ಲಿ ಹಾಕಿ ಬಂದಿದ್ದೆ, ಅವ್ನು ಸತ್ನೋ ಬದುಕಿದ್ನೋ ಅಂತ ಬಂದಂತ ಬಂಧುಗಳನ್ನೇ ಅದನ್ನ ಹೊರಗ್ ಬಿಟ್ಟ. ತನ್ನ ಒಂದ್ ಸ್ವರೂಪಕ್ಕೆ ಕೂತ್ಕೊಂಡಿದ್ರು, ಹೊರಗ್ ಬಿಟ್ಟುಗಳ ಯಾರೋ ಒಬ್ರು ನೋಡ್ಬಿಟ್ಟು ಇಬ್ರು ಮಹಾತ್ಮರು ಅದಾರ ಇವ್ರು ಅಂತ ಹೇಳಿ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಪಾದ ಪೂಜೆ ಎಲ್ಲ ಮಾಡಿದಾಗ ಈ ವ್ಯಕ್ತಿ ಏನ್ ಮಾಡಿದ, ಒಳಗಾಗಿ ಹೋಗಿದ್ನಲ್ಲ ಆ ವ್ಯಕ್ತಿಗೆ ಗೊತ್ತಾಯ್ತು ಒಬ್ಬ ಮಹಾತ್ಮ ಅದನ್ನ. ಇಂಥತ್ತಿಗೆ ನಾನು ಬಾಗ್ಲಿ ಹಾಕಿ 2 ದಿವಸ ಒಳಗ್ ಹಾಕಿದ್ನಲ್ಲ, ಇದು ಎಂಥ ಪಾಪಪ್ಪ ನನಗ ಅಂತ ಹೇಳಿ ಬಂದು ಉದ್ದಕ್ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತ. ಸಿದ್ಧಾರೂಢ್ರು ಹೇಳಿದ್ರಂತಪ್ಪ, ನೀ ನಮಸ್ಕಾರ ಮಾಡೋದಲ್ಲೋ, ಇದು ನೀ ಮಾಡಕ್ ನಿನ್ನ ಇಚ್ಛೆ ಅಲ್ಲ, ನನ್ನ ಹಿಂದಿನ ಒಂದು ಕರ್ಮ ಇತ್ತು, ಅದು ನೀ ತೆಗದಿ ಅಂದ್ರಂತ ನೋಡ್ರಿ ಅಂತ ಮಹಾತ್ಮರು. ಹಂಗ ಹೊಡಿಯೋದು ಬಡಿಯೋದು ನನ್ ರೂಮಲ್ಲಿ ಹಾಕೋದು ಅದು ನಿನ್ ಕೆಲಸ ಆಗಿರ್ಲಿಲ್ಲ, ಹಿಂದಿಂದ ನನ್ ಕರ್ಮ ಇತ್ತು, ಪ್ರಾರಬ್ಧ ಕರ್ಮ ಇತ್ತು, ಅದು ನೀನ್ ಬಿಡಿಸಿದಿ ಅಂತ ಅನ್ನುವಂತ ಮಾತು ವ್ಯಕ್ತಪಡಿಸಿದ್ರು ಅಂತಂದಾಗ ನಾವು ಹೆಂಗಿರ್ಬೋದು ನೋಡ್ರಿ.
ಹಂಗಾಗಿ ಇದು ಪ್ರಾರಬ್ಧ ಜ್ಞಾನಿಗೂ ಬಿಟ್ಟಿಲ್ಲ. ಆದ್ರ ಆತ ಹೆಂಗ್ ವ್ಯವಹಾರ ಮಾಡ್ತಾನಂದ್ರ ನಾವು ಅದರಲ್ಲಿ ಲೀನವಾಗಿ ಇಳಿದ್ ಬಿಡ್ತೀವಿ. ಆ ಪ್ರಾರಬ್ಧದಲ್ಲಿ ಇಳಿದು ಕಷ್ಟ ಸುಖ ಎಲ್ಲ ಆರೋಪ ಮಾಡ್ಕೊಂಡು ಹೊತ್ತು ಕೂರ್ತೀವಿ. ಆದ್ರ ಒಬ್ಬ ಜ್ಞಾನಿ ಅದನ್ನ ಆ ರೀತಿ ತಗೊಳಲ್ಲ, ಸಾಕ್ಷಿ ರೂಪವಾಗಿ ನೋಡ್ತಾನೆ. ಇದು ನನಗೆ ಸಂಬಂಧ ಇಲ್ಲ. ನಾವ್ ನೋಡ್ಲಾರ್ದವ್ರು ಏನ್ ಹೇಳ್ತೀವಿ, ಇಲ್ರಿ ಜ್ಞಾನಿ ಅದ ಅವ್ರಿಗೆ ಯಾಕ್ರಿ ಇಂತ ಕಷ್ಟ ಬರ್ಬೇಕ್ರಿ, ಒಳಗೆ ಆನಂದವಾಗೇ ಇರ್ತಾನ, ಶರೀರಕ್ಕೆ ಬಂದ್ರ ಅದಕ್ಕೆ ಏನ್ರಿ ಆ ರೀತಿ ಇರ್ತಾನ. ಅದಕ್ಕ ಅದ್ ಹೆಂಗ್ ಇರ್ತದಂದ್ರ ಪ್ರಾರಬ್ಧ ರೂಪ ಅಥಗೂ ಬರ್ತಾವಂದ್ರು ಕೂಡ ಅದ್ರ ಜೀವನ ಬೇರೆ ಇರ್ತದ, ಅಥವಾ ತುಂಬಾ ಆನಂದವಾಗಿರ್ತಾನ. ಅದಕ್ಕ ಆ ಭೋಗದ ವ್ಯವಹಾರ ಆತ ಹೆಂಗ್ ತಿಳ್ಕೊಂಡಿರ್ತಾನಂದ್ರ ಕನಸಿನಂಗ್ ತಿಳ್ಕೊಂಡಿರ್ತಾನ, ಸ್ವಪ್ನದಂಗ್ ತಿಳ್ಕೊಂಡಿರ್ತಾನ, ಅದ್ರಂಗ್ ನೋಡ್ತಾನ, ಅದ್ರಂಗ್ ಕಾಣ್ತಾನಂತ. ಅದ್ರಂಗ ಪ್ರಾರಬ್ಧ ಕರ್ಮ ಇದ್ರು ಕೂಡ ಅದ್ ಹೆಂಗಿರ್ತಾನಂದ್ರ ಕಮಲದ ಎಲೆ, ಕಮಲದ ನೀರಲ್ಲಿ ಇರ್ತದ ನೋಡ್ರಿ, ಜಲದಲ್ಲಿದ್ರು ಕಮಲ ಪತ್ರ ಹೆಂಗ್ ನಿರ್ಲೇಪನವಾಗಿ ಇರ್ತದ ಆ ರೀತಿ ಅದರಿಂದ ಜ್ಞಾನ ಯೋಗಿಯಿಂದ ಅದ ಹೆಂಗಿರ್ತಾನ. ಜ್ಞಾನ ಯೋಗಿಯು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ರೀ ಅವರು. ಅದಕ್ಕೆ ಹೇಳ್ತಾರ ಯಾವ ಹುತ್ತಿನಾಗ ಯಾವ ಹಾವದ ಗೊತ್ತಿಲ್ಲ, ಯಾರು ತತ್ವವನ್ನ ಅರ್ಥಕೊಂಡಿದ್ದಾರೆ. ಅದಕ್ಕೆ ಅವರಿವರ್ ಎನ್ನದೆ ನಿಜವರಿದವರ ಅಂಗ್ರಿಗೆ ಅಂತ ಹೇಳ್ತಾರೆ ನಿಜಗೊಂಡ್ರು. ಅವರಿವರ್ ಎನ್ನದೆ ನಿಜವರಿದವರ ಅಂಗ್ರಿಗೆ ಅವನತನಾಗಿ. ಶಂಕರಾಚಾರ್ಯರು ಕೂಡ ಹೇಳಿದಾರ, ತತ್ವವನ್ನ ಯಾರು ಬಲ್ಲವರಾಗಿರ್ತಾರ ಅವ್ರು ನನ್ನ ಸದ್ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾರ. ಅವ್ರು ಅಷ್ಟು ತಾಕತ್ತು ಪರಮಾತ್ಮನ ಸ್ವರೂಪನೇ ಅವ್ರಾಗ್ಬಿಟ್ಟಿರ್ತಾರ. ಹಂಗಾಗಿ ಅಂತ ಶಂಭುಲಿಂಗನೇ ಅಂತ ಯೋಗಿ, ನಿಜವನ್ನ ಅರಿದಂತ ಯೋಗಿ ಶಂಭುಲಿಂಗನೇ ಅಂತ ನಿಶ್ಚಯ ಮಾಡ್ಬೇಕು ಅಂತ ಹೇಳ್ತಾರ ಅವರು. ಮತ್ತೆ ನಾವು 1ನೇ ನುಡಿಯಿಂದ ನಾಳೆ ಮಾತಾಡೋಣ. ಯಾಕಂದ್ರೆ ಅರ್ಧಂಬರ್ಧ ಹೇಳಕ್ಕಾಗಲ್ಲ, ಒಂದೇ ನುಡಿ ಆದ್ರೂ ಪರವಾಗಿಲ್ಲ. ಮತ್ತೆ ನಾಳೆ 2ನೇ ನುಡಿ ಇಟ್ಕೊಂಡು ಮಾತಾಡೋಣ. ನುಡಿ ಇಟ್ಕೊಂಡು ಮಾತಾಡೋಣ ಅಂತ ಹೇಳಿ 1-2 ಗುರುಳ ಪಾದ ಕರ್ಪಿಸಿ ಹರವಣ.